ಲಲಿತಾಳ ತಂದೆಯನ್ನು ಇನ್ನಿಲ್ದಂಗೆ ಬಾಯ್ಬಿಟ್ಟು ಕೇಳಿದ್ರು, ಏನೆಲ್ಲ ಮಾಡಿದ್ರು ಸಹಿತ ಆ ರಹಸ್ಯವನ್ನು ಮಾತ್ರ ಆ ಲಲಿತಾಳ ತಂದೆ ಹೇಳೋದಿಲ್ಲ. ಯಾಕೆಂದರೆ ಅದೊಂದು ಗೌಪ್ಯವಾಗಿ ಒಂದು ಗುಹೆಯಲ್ಲಿರ್ತಕ್ಕಂತಹ ಆ ಭಗವಂತನ ವಿಳಾಸವಾಗಲಿ ಆ ಭಗವಂತನ ಬಗ್ಗೆ ಆಗಲಿ ಒಂದಷ್ಟು ಹೇಳೋದಿಲ್ಲ. ಎಳ್ಳಷ್ಟು ಹೇಳದಿರ್ತಕ್ಕಂಥ ಪರಿಸ್ಥಿತಿ ಇದ್ದಾಗ ಬಲವಂತದಿಂದ ಅಳಿಯ ಕೇಳಿದ್ನಲ್ಲ ಅಂತಕ್ಕಂಥದ್ರ ಒಂದು ಪ್ರೀತಿ ಆ ಮಾವನಿಗೆ ಬರುತ್ತೆ. ಅಳಿಯ ಮಗಳನ್ನು ಮದುವೆ ಮಾಡಿಕೊಟ್ಟ ಮೇಲೆ ಅಳಿಯನ ಆಸೆ ಸಹಿತ ಈಡೇರಿಸಬೇಕಲ್ಲ. ಆ ಒಂದು ಚಿಂತನೆಯಿಂದ ಒಮ್ಮೆ ಆಲೋಚನೆ ಮಾಡಿ, ನಾನು ನಿನಗೊಂದು ದೇವರನ್ನ ದರ್ಶನ ಮಾಡಿಸ್ತೇನೆ, ಆ ಭಗವತ್ ಸಾನ್ನಿಧ್ಯಕ್ಕೆ ನಾನು ನೀನು ಕರ್ಕೊಂಡು ಹೋಗಬೇಕಾದ್ರೆ ಕೆಲವು ನಿಯಮಗಳಿದೆ, ಆ ನಿಯಮಗಳನ್ನು ನೀನು ಪಾಲನೆ ಮಾಡಿದರೆ ಮಾತ್ರ ನಿನಗೆ ಆ ದೇವರ ಸಾನ್ನಿಧ್ಯವನ್ನು ನೀನು ದರ್ಶನ ಮಾಡಿಸ್ಲಿಕ್ಕೆ ನನ್ನ ಕೈಲಾಗುತ್ತೆ ಅಂತ ಹೇಳ್ತಾನೆ. ಆ ಮಾತನ್ನು ಆಲಿಸಿ ಆ ಬ್ರಾಹ್ಮಣೋತ್ತಮ ಆಗಲೇ ಮನಸ್ಸಲ್ಲಿ ಒಂದು ತೀರ್ಮಾನ ಮಾಡ್ತಾನೆ. ಬಹುಶಃ ರಾಜ ನನಗೊಪ್ಸಿರ್ತಕ್ಕಂಥ ಜವಾಬ್ದಾರಿ, ಆ ರಾಜನ ಕನಸಲ್ಲಿ ಬಂದಂತಹ ದೇವರು ಇಲ್ಲಿರೋ ದೇವರೇ ಆಗಿರ್ಬೋದು ಅಂತ ಅಂದೇ ಯೋಚನೆ ಮಾಡ್ತಾನೆ. ಆ ಯೋಚನೆಯನ್ನು ಮಾಡಿ ಇತ್ತ ಮಾವ ಬುದ್ಧಿವಂತಿಕೆಯಿಂದ ಒಂದು ವಿಚಾರವನ್ನು ಮಾಡ್ತಾನೆ. ಭಾಳಷ್ಟು ಕಪ್ಪಿರ್ತಕ್ಕಂಥ ದಪ್ಪನಾದಂಥ ಒಂದು ವಸ್ತ್ರವನ್ನು ಕಣ್ಣಿಗೆ ಬಟ್ಟೆ ಕಟ್ತಾನೆ. ಆ ಬ್ರಾಹ್ಮಣೋತ್ತಮನಿಗೆ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿ ಆತನಿಗೆ ಸಾಧ್ಯವಾದಷ್ಟು ಏನೂ ಕಾಣದಿರ, ರಸ್ತೆ ಏನೂ ಕಾಣದಿರ ಸಂಜಾ ಕಾಲದಲ್ಲಿ ನಾನು ನಿನ್ನ ಕೈ ಹಿಡಿದು ಕರ್ಕೊಂಡು ಹೋಗ್ತೀನಿ, ದೇವರ ಮುಂದೆ ನಿಂತಾಗ ಮಾತ್ರ ನಿನ್ನ ಕಣ್ಣಲ್ಲಿರ್ತಕ್ಕಂಥ ಬಟ್ಟೆನ ನಾನು ಬಿಸ್ತೀನಿ, ಅದಾದ ನಂತರ ನೀನು ಎಲ್ಲವನ್ನೂ ಸಹಿತ ಸವಿಸ್ತಾರವಾಗಿ ನೋಡ್ಬೋದು, ಭಗವಂತನ ದರ್ಶನ ಮಾಡ್ಬೋದು ಅಂತ ಹೇಳ್ತಾನೆ. ಆದರೆ ಬ್ರಾಹ್ಮಣ ಬುದ್ಧಿವಂತ, ತಾನು ಮಾಡುವಂಥ ಕೆಲಸ ತನ್ನ ಎಡಹಸ್ತದಲ್ಲಿ ಒಂದಿಡಿಯಷ್ಟು ಸಾಸುವೆಯನ್ನು ತೆಗೆದುಕೊಂಡು ತನ್ನ ಒಂದು ಎಡಭಾಗದಲ್ಲಿ ಸೊಂಟದ ಮೇಲೆ ಒಂದು ಬಟ್ಟೆಯಿಂದ ಕಟ್ಟಿಕೊಂಡು ಆ ಬಟ್ಟೆಗೆ ಸಣ್ಣದಾದಂಥ ಒಂದು ರಂಧ್ರವನ್ನು ಮಾಡಿರ್ತಾನೆ. ಅಂದರೆ ತಾನು ನಡೆಯುವಷ್ಟು ದೂರ ಈ ಸಾಸುವೆಯ ಒಂದೊಂದು ಕಾಳು ಭೂಮಿಯ ಮೇಲೆ ಬೀಳಬೇಕು, ಅದು ರಸ್ತೆ ನಾಳೆ ನನಗೆ ಗೊತ್ತಾಗಬೇಕು ಎಂಬತಕ್ಕಂಥ ಚಿಂತನೆ ಆ ಬ್ರಾಹ್ಮಣೋತ್ತಮನಿಗಿರುತ್ತೆ. ಹೀಗೆ ಲಲಿತಾಳ ಪತಿ ಅಂದರೆ ವಿದ್ಯಾಪತಿ, ಆ ಬ್ರಾಹ್ಮಣೋತ್ತಮನ ಹೆಸರು ವಿದ್ಯಾಪತಿ. ವಿದ್ಯಾಪತಿ ಎಂಬತಕ್ಕಂಥ ಬ್ರಾಹ್ಮಣ ದೇವರ ಇರ್ತಕ್ಕಂಥ ಸಾನ್ನಿಧ್ಯಕ್ಕೇನೋ ಹೊರಟ, ಭಗವಂತನ ಕಣ್ತುಂಬಿಸ್ಕೊಂಡ, ಆ ಒಂದು ಅತೀತವಾದಂತಹ ಶಕ್ತಿಯನ್ನು ನೋಡಿದ. ಜೊತೆಗೆ ಆ ಸಾನ್ನಿಧ್ಯದಲ್ಲಿ ಬರೀ ದರ್ಶನಕ್ಕೆ ಅಂತ ಹೊರಟ್ರೆ ತಾನೂ ಸಹಿತ ಸುಗಂಧ ದ್ರವ್ಯವಾಗಿ ಒಂದು ವಿಶೇಷವಾಗಿರ್ತಕ್ಕಂಥ ಸುಗಂಧವನ್ನು ಲೇಪನ ಮಾಡಿದ್ದಾರೇನೋ ಎಂಬಂಥ ರೀತಿ ಬಂದ. ವಿದ್ಯಾಪತಿಗೆ ರಾಜ ಕೊಟ್ಟಂಥ ಅಂದರೆ ಇಂದ್ರದ್ಯುಮ್ನ ರಾಜ ಕೊಟ್ಟಂತಹ ಒಂದು ಜವಾಬ್ದಾರಿ ಏನಪ್ಪ ಅಂದರೆ, ಭಗವಂತ ಎಲ್ಲಿದ್ದಾನೆ ಆ ಭಗವಂತನ ನೋಡಿಕೊಂಡು ಬಾ ಅಂತ. ಆ ನೀಲಮೇಘ ಎಂಬತಕ್ಕಂತಹ ಭಗವಂತ ಅಂದರೆ ನೀಲಮೇಘನೇ ಪೂರಿ ಜಗನ್ನಾಥ, ಆ ನೀಲಮೇಘ ಎಂಬತಕ್ಕಂತಹ ಭಗವಂತ ಸ್ವಪ್ನದಲ್ಲಿ ಕಂಡು ನಾನು ನಿನ್ನ ರಾಜ್ಯಕ್ಕೆ ಬರ್ತೀರಿ ಅನ್ನಲ್ಲ, ಅಂತಹ ನೀಲಮೇಘನ ಭಗವಂತನ ನೋಡಬೇಕು ಅಂತ ಹೇಳಿ ಬ್ರಾಹ್ಮಣೋತ್ತಮನ ಬಂದು ಆ ಬ್ರಾಹ್ಮಣೋತ್ತಮ ನೀಲಮೇಘನೂ ದರ್ಶನ ಮಾಡ್ತಾನೆ. ಅದಾದ ನಂತರ ತನ್ನ ಒಂದು ವಾಸ್ತುಗೃಹಕ್ಕೆ ಬಂದು ಹಿಂದಲೇ ತಾನು ಊರಿಗೆ ಪ್ರಯಾಣವನ್ನು ಬೆಳೆಸ್ತಾನೆ, ರಾಜ್ಯಕ್ಕೆ ಬರ್ತಾನೆ. ನಡೆದಂತಹ ವೃತ್ತಾಂತ ಎಲ್ಲವನ್ನೂ ರಾಜನಿಗೆ ವಿವರಿಸ್ತಾನೆ. ಆಗ ರಾಜ ದಂಪತಿಗಳ ಸಮೇತವಾಗಿ ಆ ಅರಣ್ಯಕ್ಕೆ ಬಂದು ಆ ಗುಹೆಯಲ್ಲಿರ್ತಕ್ಕಂಥ ದೇವರು ನೋಡಬೇಕು ಅಂತ ಆಲೋಚನೆ ಮಾಡ್ತಾರೆ. ಆಲೋಚನೆ ಮಾಡಿ ಯಾವ ಸಮಯದಲ್ಲಿ ಬ್ರಾಹ್ಮಣೋತ್ತಮ ಸಾಸುವೆಯನ್ನು ರಸ್ತೆಯಲ್ಲಿ ಬಿಟ್ಟು ಹೋಗಿದ್ದು, ಆ ಒಂದು ಕುರುಹುಗಳು ಎಲ್ಲವನ್ನೂ ಸಹಿತ ಆ ಜಾಡನ್ನು ಹಿಡಿದು ಭಗವಂತನ ದರ್ಶನಕ್ಕೆ ಹೊರಡ್ತಾರೆ, ಭಗವಂತನ ಪ್ರಾರ್ಥನೆ ಮಾಡ್ತಾರೆ. ಪ್ರಾರ್ಥನೆ ಮಾಡಿ ಅಲ್ಲಿರ್ತಕ್ಕಂಥ ಆ ಭಗವಂತನ ಈ ಒಂದು ಮಹಾಕ್ಷೇತ್ರಕ್ಕೆ ತರಬೇಕು ಎಂಬತಕ್ಕಂಥ ಚಿಂತನೆ ಅಂದಾಗತ್ತೆ. ಆದರೆ ರಾಜನಿಗೆ ಏನೇ ಮಾಡಿದ್ರು ನಾನು ಮಾಡಿದ್ದೇನೆ, ನನ್ನ ಒಂದು ಅವಧಿಯಲ್ಲಿ ಆಗಿದೆ ಎಂಬತಕ್ಕಂಥ ಚಿಂತನೆ ಇರುತ್ತಲ್ಲ, ಅದೇ ಪ್ರಕಾರ ಒಂದು ಬೃಹತ್ ಮಟ್ಟದ ಆಲಯವನ್ನು ಕಟ್ಟಿಸಬೇಕು, ಆಲಯದಲ್ಲಿ ಭಗವಂತನ ನಿಲ್ಲಿಸಬೇಕು ಎಂಬತಕ್ಕಂಥ ಚಿಂತನೆ ಆಗುತ್ತೆ. ಅಲ್ಲಿರ್ತಕ್ಕಂಥ ಆ ಒಂದು ಬೃಹತ್ ಮಟ್ಟದ ಮರವನ್ನು ಅಂದರೆ ಆ ಒಂದು ಬೇವಿನ ದಿಮ್ಮೆಯನ್ನು ತಂದು ಮೇಲಿರ್ತಕ್ಕಂಥ ವಿಷ್ಣುನ ಹೃದಯ ಅಂದರೆ ಶ್ರೀಕೃಷ್ಣ ಪರಮಾತ್ಮನ ಹೃದಯವನ್ನು ತಂದು ತನ್ನ ಆಸ್ಥಾನದಲ್ಲಿ ಇಟ್ಕೊಂಡು ಈ ಒಂದು ಚಿಂತನೆ ಮಾಡ್ತಾರೆ. ದೊಡ್ಡದಾದಂಥ ಆಲಯವನ್ನು ಕಟ್ಟಿಸಬೇಕು, ಆಲಯವನ್ನು ಕಟ್ಟಿಸಿ ಆ ಆಲಯದಲ್ಲಿ ಭಗವಂತನ ನಿಲ್ಲಿಸಬೇಕು ಎಂಬತಕ್ಕಂಥ ಚಿಂತನೆ. ಆದರೆ ಆಲಯವನ್ನು ಕಟ್ಟಿಸಬೇಕು, ಆಲಯದಲ್ಲಿ ಭಗವಂತನ ನಿಲ್ಲಿಸಬೇಕು ಎಂಬತಕ್ಕಂಥ ಆಸೆ ಜೊತೆಗೆ ಈ ದುರಾಸೆ ಎಂಬತಕ್ಕಂಥದ್ದು ಇದೆಯಲ್ಲ, ನಾನು ನನ್ನಿಂದ ಯಾರಿಗೇ ಬಂದರೂ ಅದು ಯಾವತ್ತಿಗೂ ಒಳ್ಳೆಯದಲ್ಲ. ನಾನು ಅಂದ ತಕ್ಷಣ ನಾರದ ಮಹರ್ಷಿಗಳು ಆಲೋಚನೆ ಮಾಡ್ತಾರೆ, ನಾನು ಎಂಬತಕ್ಕಂಥ ಪದ ಬರಬಾರದು, ಅದರಲ್ಲೂ ಜಗದೋದ್ಧಾರನಾಗಿರ್ತಕ್ಕಂಥ ಜಗನ್ನಾಥನ ಪ್ರತಿಷ್ಠಾಪನಾ ಮಹೋತ್ಸವ ನನ್ನಿಂದ ಆಯಿತು ಅಂದರೆ ಅದು ತಪ್ಪಾಗುತ್ತೆ ಅಂತ ಹೇಳಿ ಆತ ಸೀದಾ ವೈಕುಂಠಕ್ಕೆ ಕರ್ಕೊಂಡು ಹೋಗ್ತಾನೆ ಇಂದ್ರದ್ಯುಮ್ನ. ಅಲ್ಲಿಗಾಗಲೇ 2 ಯುಗಗಳು ಮುಗಿದು ಹೋಗುತ್ತೆ. ಆ 2 ಯುಗ ಮುಗೀತು ಅಂದರೆ ಆಗಲೇ ತಾನು ಏನು ಕಲ್ಪನೆ ಮಾಡಿ ಯಾವೊಂದು ದೇವರನ್ನು ಪ್ರತಿಷ್ಠಾಪನೆ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ನೋ ಅದೆಲ್ಲವನ್ನು ಸಹಿತ ಮರೆತು ಕೂತ್ಕೊಳ್ತಾನೆ. ಅಷ್ಟೊತ್ತಿಗಾಗಲೇ ದೇವಾಲಯ ಆಗು ಹೋಗಿರುತ್ತೆ. ಅದಾದ ನಂತರ ಪುನಃ ಇಂದ್ರದ್ಯುಮ್ನ ಪ್ರಾರ್ಥನೆ ಮಾಡಿ ತನ್ನ ಪರಿವಾರದಲ್ಲಿ ಈ ಒಂದು ಚಿಂತನೆಯನ್ನು ಮಾಡ್ತಾನೆ. ಇಂದ್ರದ್ಯುಮ್ನ ಆ ಮರದ ದಿಮ್ಮೆಯಲ್ಲಿ ಒಂದು ವಿಗ್ರಹವನ್ನು ಕೆತ್ತನೆ ಮಾಡಬೇಕು ಎಂಬತಕ್ಕಂಥ ಚಿಂತನೆ ಇರುತ್ತೆ. ಆ ವಿಗ್ರಹ ಕೆತ್ತನೆ ಮಾಡಲಿಕ್ಕೆ ಸಾಕಷ್ಟು ಜನ ಹಿರಿಯರನ್ನು, ಪಂಡಿತರನ್ನು, ಜೊತೆಗೆ ಶಿಲ್ಪಿಗಳನ್ನು ಎಲ್ಲರೂ ಸಹಿತ ಕರೆಸ್ತಾನೆ. ಯಾವೊಬ್ಬ ಶಿಲ್ಪಿ ಬಂದರೂ ತಾನು ಕೆತ್ತನೆ ಮಾಡಬೇಕಾಗಿರ್ತಕ್ಕಂಥ ವಿಗ್ರಹವನ್ನು ಹೀಗೇ ಮಾಡಬೇಕು, ಇಷ್ಟೇ ಅಚ್ಚುಕಟ್ಟ ಮಾಡಬೇಕು ಎಂಬತಕ್ಕಂಥ ಆಸೆ ಇದೆ ನಿಜ, ಆದರೆ ಯಾರೂ ಪರಿಪೂರ್ಣತೆಯಿಂದ ಮಾಡುವಂತಹ ಮನಸ್ಥಿತಿಯಲ್ಲಿರೋದಿಲ್ಲ. ಆಗ ದೈವಶಿಲ್ಪಿ
ದೈವಶಿಲ್ಪಿ, ವಿಶೇಷವಾಗಿರ್ತಕ್ಕಂಥ ವಾಸ್ತುಶಿಲ್ಪಿ ಅಂತಲೂ ಹೆಸರಾಗಿರ್ತಕ್ಕಂಥ ವಿಶ್ವಕರ್ಮ ಬರ್ತಾನೆ. ವಿಶ್ವಕರ್ಮ ಬಂದು ಭಗವಂತನ ಪ್ರಾರ್ಥನೆ ಮಾಡ್ತಾ, ನಾನು ಈ ಒಂದು ವಿಶೇಷವಾಗಿರ್ತಕ್ಕಂಥ ಶ್ರೀಕೃಷ್ಣ ಪರಮಾತ್ಮನ ಅಂದರೆ ಜಗನ್ನಾಥನ ಆ ಸುಂದರವಾದಂತಹ ಮೂರ್ತಿಯನ್ನು ನಾನು ಕೆತ್ತನೆ ಮಾಡ್ತೀನಿ ಅಂತ ಬರ್ತಾನೆ. ವಿಶ್ವಕರ್ಮ ಬಂದು ನಾನು ವಿಗ್ರಹವನ್ನು ಕೆತ್ತನೆ ಮಾಡ್ತೀನಿ ಎಂಬತಕ್ಕಂಥ ಮಾತು ಹೇಳ್ತಾನೆ. ಆದರೆ ಒಂದು ಷರತ್ತನ್ನು ಹಾಕ್ತಾನೆ. ಹೇಳುವಂಥ ಷರತ್ತಿನ ಮಾತು, ನನಗೆ 21 ದಿನ ಕಾಲಾವಧಿ ಕೊಡಬೇಕು. 21 ದಿನ ಕಾಲಾವಧಿ ಕೊಡಬೇಕು. ಮರದ ದಿಮ್ಮಿ ಮತ್ತು ನಾನು ಜೊತೆಗೆ ಇರ್ತಕ್ಕಂಥ ಅಪರೂಪವಾದಂಥ ಒಂದು ಹೃದಯ, ಇದೆಲ್ಲವನ್ನು ಸಹಿತ ಒಂದು ವಿಶೇಷವಾದಂಥ ಕೊಠಡಿಗೆ ಕಳಿಸ್ಕೊಡ್ಬೇಕು. ಆ ದೊಡ್ಡದಾದಂಥ ಒಂದು ಕೊಠಡಿಯಲ್ಲಿ ನಾನಿದ್ದಾಗ ಹೊರಗಡೆ ಬಾಗಿಲು ಮುಚ್ಚಬೇಕು. 21 ದಿನ ಯಾವುದೇ ಕಾರಣಕ್ಕೂ ನೀವು ಬಾಗಿಲನ್ನ ತೆಗೆಯೋಂಗಿಲ್ಲ. ಆದರೆ ಪ್ರತಿನಿತ್ಯ ನಾನು ಮಾಡುವಂಥ ಕೆಲಸದ ಶಬ್ದ ನಿಮಗೆ ಆಲಿಸಬಹುದು. ಅದು ಬಾಗಿಲಲ್ಲಿ ನಿಂತು ಯಾವುದೇ ಕಾರಣಕ್ಕೂ ನೀವು ಒಳಗಡೆ ಪ್ರವೇಶ ಮಾಡಬಾರ್ದು ಅಂತ ಹೇಳ್ತಾನೆ. ದಿನ ಕಳೆದ ಹಾಗೆಲ್ಲ 1 ದಿವಸ, 2 ದಿವಸ, 3 ದಿವಸ, 4 ದಿನ, 5 ದಿನ, 6 ದಿನ, 7ನೇ ದಿವಸಕ್ಕೆ ಬಂದ್ಬಿಡುತ್ತೆ. ಆ 7ನೇ ದಿವಸಕ್ಕೆ ಬರುವಷ್ಟರೊಳಗಾಗಿ ಪ್ರತಿನಿತ್ಯದ ಶಬ್ದ ಅವತ್ತಿಗೆ ಸ್ವಲ್ಪ ಕಡಿಮೆ ಆಗ್ತಾ ಬಂದ್ಬಿಡುತ್ತೆ. ಯಾವಾಗ ಶಬ್ದ ಕಡಿಮೆ ಆಗುತ್ತೋ ಆಗ ಇಂದ್ರದ್ಯುಮ್ನ ಮಡದಿ ಅಂದರೆ ಆಕೆ ರಾಣಿಗೂ ಒಂದು ಆತಂಕ ಶುರುವಾಗುತ್ತೆ. ಗುಂಡಿಚಾ ಎಂಬತಕ್ಕಂತಹ ರಾಣಿ ತಾನು ರಾಜನ ಬಳಿ ಕೇಳ್ತಾಳೆ, ಪ್ರತಿನಿತ್ಯ ಬರ್ತಿದ್ದಕ್ಕಂತಹ ಸೌಂಡು ಅಂದರೆ ಪ್ರತಿನಿತ್ಯ ಬರ್ತಿದ್ದಕ್ಕಂಥ ಶಬ್ದ ಇವತ್ತು ಬರ್ತಿಲ್ವಲ್ಲ, ಹಾಗಾಗಿ ಏನೋ ಒಂಥರ ಭಯ ಆವರಿಸ್ತಾ ಇದೆ. ಅನ್ನ ಇಲ್ಲ, ಆಹಾರ ಇಲ್ಲ, ನಾವು ಯಾವುದೇ ಒಂದು ಚೂರು ನೀರು ಕಳಿಸ್ತಾ ಇಲ್ಲ. ಅಂದರೆ ಒಳಗಡೆ ದೊಡ್ಡ ಹಾಲಲ್ಲಿ ವಿಗ್ರಹ ಆಗ್ತಾ ಇದೆ ಎಂಬತಕ್ಕಂಥ ಚಿಂತನೆ ಮಾತ್ರ ನಮ್ಮಲ್ಲಿದೆ. ಆ ಚಿಂತನೆ ಇವತ್ತಿನ ದಿವಸ ಯಾಕೋ ಶಬ್ದ ಇಲ್ವಲ್ಲ, ನಾವು ನೋಡಲೇಬೇಕು ಎಂಬತಕ್ಕಂಥ ಹಠ ಮತ್ತು ಮನಸ್ಸಲ್ಲೊಂದು ಛಲ ಬರುತ್ತೆ. ಆಗ ರಾಜನ ಬಳಿ, ಇಂದ್ರದ್ಯುಮ್ನ ಬಳಿ ಈ ವಿಚಾರ ಪ್ರಸ್ತಾವನೆ ಮಾಡ್ತಾರೆ. ಆದರೂ ಇಂದ್ರದ್ಯುಮ್ನ ಹೇಳ್ತಾನೆ, ಯಾವುದೇ ಕಾರಣಕ್ಕೂ ತೆಗಿಬಾರ್ದು, ಶಿಲ್ಪಿ ಹೇಳಿರೋ ಪ್ರಕಾರ 21 ದಿನ ಕಾಲಾವಕಾಶ ಕೊಡೋಣ ಅಂತ. ಆದರೆ ಶಬ್ದ ಇಲ್ಲ, ಒಳಗಡೆಯಿಂದ ಯಾವುದೇ ಥರ ಸುದ್ದಿ ಇಲ್ಲ. ಹೀಗಿದ್ದಾಗ ನಾವೇನು ಮಾಡೋದು? ಬಹುಶಃ ಆ ಶಿಲ್ಪಿ ಮರಣ ಹೊಂದಿದ್ದಾನೋ ಏನೋ ಎಂಬಂಥ ಆಲೋಚನೆ ರಾಜನ ದಂಪತಿಗಳಿಗೆ ಬರುತ್ತೆ. ಆ ರಾಜ ದಂಪತಿಗಳು ಆಲೋಚನೆ ಮಾಡಿ ಕದವನ್ನು ತೆಗೀಲಿಕ್ಕೆ ಮುಂದಾಗ್ತಾರೆ. ಯಾವಾಗ ಕದವನ್ನು ತೆಗಿತಾರೋ ಆಗ ಬಲರಾಮ, ಸುಭದ್ರ ಮತ್ತು ಪೂರಿ ಜಗನ್ನಾಥ, ಬಲರಾಮ, ಸುಭದ್ರ ಮತ್ತು ಜಗನ್ನಾಥನ ಸುಂದರವಾದಂಥ ಮೂರ್ತಿಗಳು ಸಂಪೂರ್ಣ ಕೆತ್ತನೆ ಇಲ್ದಿರ ಮಂಡು ಕೈ ಇರ್ತಕ್ಕಂಥದ್ದು, ಕಾಲುಗಳು ಮಂಡಿರ್ತಕ್ಕಂಥದ್ದು, ನೇತ್ರಗಳಲ್ಲಿ ಆ ಕಣ್ಣಿನ ರೆಪ್ಪೆ ಇಲ್ಲದಿರತಕ್ಕಂಥದ್ದು, ಇನ್ನು ಸಂಪೂರ್ಣವಾದಂಥ ಕೆತ್ತನೆ ಇಲ್ದಿರ ಅಷ್ಟು ಮಾತ್ರ ನಿಂತಿರುತ್ತೆ ಜಗನ್ನಾಥ, ಸುಭದ್ರ ಮತ್ತು ವಿಶೇಷವಾಗಿರ್ತಕ್ಕಂತಹ ಬಲರಾಮ. ಆ 3 ಮೂರ್ತಿಗಳನ್ನು ನೋಡಿ, ಅದರಲ್ಲೂ ಬಲರಾಮನ ವಿಶೇಷವಾಗಿರ್ತಕ್ಕಂಥ ಮೂರ್ತಿ ಒಂದು ಕಡೆ, ಹಾಗೆ ಸುಭದ್ರಾಳ ಮೂರ್ತಿ ಮತ್ತೊಂದು ಕಡೆ, ಹಾಗೆ ಜಗನ್ನಾಥನ ಮೂರ್ತಿ, ಆ ಮೂರ್ತಿಯ ಹೃದಯದಲ್ಲಿ ವಿಶೇಷವಾದಂಥ ಒಂದು ಕಾಂತಿ. ಆ ಜಗನ್ನಾಥನ ಮೂರ್ತಿಯಲ್ಲಿರ್ತಕ್ಕಂಥ ಕಾಂತಿಯನ್ನು ನೋಡಿ ಅಲ್ಲಿರ್ತಕ್ಕಂಥ ಹೃದಯವನ್ನು, ಆ ಒಂದು ಮರದ ವಿಶೇಷವಾಗಿರ್ತಕ್ಕಂಥ ಮೂರ್ತಿಯ ಹೃದಯವನ್ನು, ಆ ಹೃದಯ ಭಾಗಕ್ಕೆ ಆ ಹೃದಯವನ್ನು ಇಟ್ಟು ಪ್ರಾರ್ಥನೆ ಮಾಡಿ ಅಂದಿನಿಂದ ಪೂಜೆ ಪ್ರಾರಂಭ ಆಗುತ್ತೆ ಇವತ್ತಿನ ನಾವು ನೋಡ್ತಿರ್ತಕ್ಕಂಥ ಈ ಕ್ಷೇತ್ರದಲ್ಲಿ. ಹಾಗೆ ಅಂದಿನಿಂದ ಈ 3 ಮೂರ್ತಿಗಳು ಸ್ವಾಮಿಯನ್ನು ಗರ್ಭಗುಡಿಯಲ್ಲಿಟ್ಟು ಆರಾಧನೆ ಮಾಡುವಂತಹ ಕಾಯಕಲ್ಪ ಆಯಿತು. ಇದಕ್ಕೆಲ್ಲ ಕಾರಣೀಭೂತನಾಗಿದ್ದು ವಿದ್ಯಾಪತಿ ಕಾರಣೀಭೂತನಾಗ್ತಾನೆ. ವಿದ್ಯಾಪತಿಗೆ 2 ಹೆಂಡತಿಯರಾಗ್ತಾರೆ. ವಿದ್ಯಾಪತಿ ಕಾಡಿಗೆ ಬರೋದಕ್ಕೆ ಮುನ್ನ ಆತನಿಗೆ ಒಂದು ಬ್ರಾಹ್ಮಣ ಕನ್ಯೆಯಿಂದ ಮದುವೆ ಆಗಿರುತ್ತೆ. ಅಂದರೆ ವಿದ್ಯಾಪತಿ ಬ್ರಾಹ್ಮಣೋತ್ತಮನಾದ್ದರಿಂದ ಬ್ರಾಹ್ಮಣ ಕನ್ಯೆಯ ಮೊದಲು ಮದುವೆ. ಅದಾದ ನಂತರ ರಾಜ ಕೊಟ್ಟಂಥ ಜವಾಬ್ದಾರಿ ಕಾಯಕವನ್ನು ಮಾಡಲಿಕ್ಕಾಗಿ ತಾನು ಕಾಡಿಗೆ ಬಂದಾಗ ಲಲಿತೆ ಎಂಬತಕ್ಕಂಥ ಇನ್ನೊಂದು ಕುಟುಂಬದ ಇನ್ನೊಂದು ಮತದ ಹೆಣ್ಣನ್ನು ಮದುವೆ ಆಗ್ತಾನೆ. ಹಾಗಾಗಿ 2 ಹೆಂಡತಿಯರು ವಿದ್ಯಾಪತಿಗೆ ಆಗ್ತಾರೆ. ವಿದ್ಯಾಪತಿಗೆ 2 ಹೆಂಡತಿಯರಾದ್ದರಿಂದ ಅವರು ಭಗವಂತನ ಪ್ರಾರ್ಥನೆ ಮಾಡ್ತಾರೆ, ರಾಜನ ಪ್ರಾರ್ಥನೆ ಮಾಡಿ, ಅಯ್ಯ ರಾಜೇಂದ್ರ, ನಮ್ಮ ಜವಾಬ್ದಾರಿಯುತವಾದಂಥ ಕಾಯಕವನ್ನು ಮಾಡಿದ್ದೇವೆ, ಹಾಗೆ ಭಗವಂತನ ನಿತ್ಯ ಸೇವೆ ಮಾಡುವಂಥ ಜವಾಬ್ದಾರಿ ನನಗೆ ಕೊಟ್ಟರೆ ನಾನು ಮುಂದೆ ಬೆಳೆಸ್ಕೊಂಡು ಹೋಗ್ತೇನೆ ಅಂತ ಹೇಳಿ ವಿದ್ಯಾಪತಿ ಅಂದು ಹೇಳ್ತಾನೆ. ವಿದ್ಯಾಪತಿ ಹೇಳಿದಂಥ ಮಾತು, ಭಗವಂತನ ಮುಂದೆ ಇಟ್ಟಂಥ ಈ ಒಂದು ಪ್ರಶ್ನೆ ಭಗವಂತನೂ ಒಪ್ಪಿಕೊಂಡು, ಹಾಗೆ ವಿದ್ಯಾಪತಿಯ ರಾಜ ಅಂದರೆ ಇಂದ್ರದ್ಯುಮ್ನ ಎಂಬತಕ್ಕಂಥ ರಾಜ ಸಹಿತ ಸಂತೋಷದಿಂದ ಒಂದು ಮಾತು ಹೇಳ್ತಾನೆ. ಗರ್ಭಗುಡಿಯಲ್ಲಿ ಪೂಜೆ ಮಾಡ್ತಕ್ಕಂಥವರು, ಗರ್ಭಗುಡಿಯಲ್ಲಿ ಪೂಜೆ ಮಾಡಿ ನಿತ್ಯವೂ ಸಹಿತ ಅನುಷ್ಠಾನ ಮಾಡ್ತಕ್ಕಂಥವರು ನಿನ್ನ ಮೊದಲನೇ ಹೆಂಡತಿ ಮಕ್ಕಳಾಗಲಿ. ಹಾಗೆ ಪ್ರತಿನಿತ್ಯ ಅನ್ನ ನೈವೇದ್ಯವನ್ನು ಮಾಡ್ತಕ್ಕಂಥವ್ರು, ಜಗನ್ನಾಥ ಕ್ಷೇತ್ರದಲ್ಲಿ ಅನ್ನ ನೈವೇದ್ಯವೇ ವಿಶೇಷ, ಪಾಕಶಾಲೆಯೇ ವಿಶೇಷ, ಇಲ್ಲಿರ್ತಕ್ಕಂಥ ಬಾಣಸಿಗರೇ ವಿಶೇಷ. ಪ್ರತಿನಿತ್ಯ ಬೆಳಗ್ಗೆ ಪ್ರಾರಂಭ ಆದರೆ ರಾತ್ರಿ 11 ಗಂಟೆವರೆಗೂ ಪ್ರತಿ ಕಾಲದ ನೈವೇದ್ಯ, ಆ ನೈವೇದ್ಯದಲ್ಲಿರ್ತಕ್ಕಂಥ ಒಂದು ಪವಾಡ, ಇದೆಲ್ಲವನ್ನು ಮಾಡೋದು ನಿನ್ನ 2ನೇ ಹೆಂಡತಿ ಮಕ್ಕಳಾಗಿರಲಿ ಅಂತ ಹೇಳಿ ತನ್ನ ಅಂದರೆ 2 ಹೆಂಡತಿರಿಗೂ ಒಂದೊಂದು ಜವಾಬ್ದಾರಿಯನ್ನು ಕೊಡ್ತಾನೆ. ಒಂದು ಹೆಂಡತಿ ಅಂದರೆ ಮೊದಲನೇ ಹೆಂಡತಿ ಮಕ್ಕಳು ಗರ್ಭಗುಡಿಯಲ್ಲಿ ಸ್ವಾಮಿ ಪೂಜೆ ಮಾಡಬೇಕು. 2ನೇ ಹೆಂಡತಿ ಮಕ್ಕಳು ಬಾಣಸಿಗರಾಗಿ ಅಡಿಗೆಯವರಾಗಿದ್ದು ಸ್ವಾಮಿಯ ನೈವೇದ್ಯವನ್ನು ಮಾಡಿ ತರಬೇಕು. ಎಷ್ಟು ಅದ್ಭುತವಾದಂಥ ಜವಾಬ್ದಾರಿ ಕಲ್ಪನೆ ಇದೆ ನೋಡಿ. ಇಲ್ಲಿ ಜಾತಿ ಮತ ಭೇದವಿಲ್ಲ,
ಶ್ರೀಕೃಷ್ಣ ಪರಮಾತ್ಮನ ಪವಾಡಗಳು ಸಾಕಷ್ಟು ಇದೆ. ಕೃಷ್ಣನ ಪವಾಡಗಳಲ್ಲಿ ಇನ್ನೊಂದು ಅದ್ಭುತವಾದಂಥದ್ದಿದೆ. ಕೃಷ್ಣನ ಹೃದಯವನ್ನು ಬ್ರಹ್ಮ ಪದಾರ್ಥ ಅಂತ ಹೇಳ್ತಾರೆ. ಈ ಬ್ರಹ್ಮ ಪದಾರ್ಥ 12 ವರ್ಷಕ್ಕೆ ಒಂದು ಸರ್ತಿ ಅಥವಾ ಅಧಿಕ ಮಾಸದಲ್ಲಿ ಬರ್ತಕ್ಕಂಥ ಅಧಿಕ ಆಷಾಢದಲ್ಲಿ ಒಂದು ವಿಗ್ರಹದಿಂದ ಮತ್ತೊಂದು ವಿಗ್ರಹಕ್ಕೆ ಬದಲಾಯಿಸುವಂಥ ಒಂದು ಪ್ರಕ್ರಿಯೆ ಇದೆ. ಯಾಕೆಂದರೆ ಯಾವುದೇ ವಿಗ್ರಹಗಳಾದರೂ ಒಂದಿಷ್ಟು ಕಾಲ ಆದಮೇಲೆ ಆ ವಿಗ್ರಹಗಳು ಹಾಳಾಗುತ್ತೆ. ಅದರಲ್ಲೂ ಮರದ ವಿಗ್ರಹ, ಇನ್ನು ಲೋಹದ ವಿಗ್ರಹ ಆಗಿರಲಿ ಅಥವಾ ಕಲ್ಲಿನ ವಿಗ್ರಹ ಆಗಲಿ, ಇದರಲ್ಲಿ ಈ ಬ್ರಹ್ಮ ಪದಾರ್ಥವನ್ನು ಇಟ್ಟರೆ ಆ ಬ್ರಹ್ಮ ಪದಾರ್ಥದ ಬಿಸಿ ಇದೆಯಲ್ಲ, ಆ ಬಿಸಿ ತಡಿಲಿಕ್ಕೆ ಆಗೋದಿಲ್ವಂತೆ. ವಿಗ್ರಹ ನಾಳೆ ಏನು ಬೇಕಾದರೂ ಆಗ್ಬೋದು ಅಂತ ಹೇಳ್ತಾರೆ. ಆದರೆ ಈ ಒಂದು ವಿಶೇಷವಾಗಿರ್ತಕ್ಕಂಥ, ಅದರಲ್ಲೂ ಈ ಮರದ ಗುಣಗಳು ಬಹಳ ಇರಬೇಕು. ಈ ಮರದ ಗುಣಗಳನ್ನೇ ಸುಮಾರು ವರ್ಷ ಪರೀಕ್ಷೆ ಮಾಡ್ತಾರೆ. ಪರೀಕ್ಷೆ ಆದ ನಂತರ ಈ ವಿಗ್ರಹವನ್ನು ತಯಾರು ಮಾಡ್ತಾರೆ. ಇವತ್ತಿಗೂ ಪುರಿ ಕ್ಷೇತ್ರದಲ್ಲಿ ಇಲ್ಲಿನ ಜವಾಬ್ದಾರಿ ಅಷ್ಟು ಇರ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ಮಾತಾಡುವ ಭಗವಂತ ಇದ್ದಾನೆ ಅಂದರೂ ಅದು ತಪ್ಪಾಗೋದಿಲ್ಲ. ಆ ಬ್ರಹ್ಮ ಪದಾರ್ಥವನ್ನು 12 ವರ್ಷಕ್ಕೊಂದು ಸರ್ತಿ ಅಧಿಕ ಆಷಾಢದಲ್ಲಿ ಬರ್ತಕ್ಕಂತಹ 2 ಹುಣ್ಣಿಮೆಗಳು ಒಂದೇ ಮಾಸದಲ್ಲಿ ಬರ್ತಕ್ಕಂಥ ಕಾಲ, ಆಗ ಮಾತ್ರ ಸ್ವಾಮಿಯ ಹೃದಯದಲ್ಲಿರ್ತಕ್ಕಂಥ ಆ ಒಂದು ಬ್ರಹ್ಮ ಪದಾರ್ಥವನ್ನು ತೆಗೆದು ಮತ್ತೊಂದು ವಿಗ್ರಹದಲ್ಲಿಡುವ ಒಂದು ಪ್ರಕ್ರಿಯೆ ನಡೆಯುತ್ತೆ. ಆ ಬ್ರಹ್ಮ ಪದಾರ್ಥವನ್ನು ವಿಶೇಷವಾಗಿ ಆ ಕೃಷ್ಣನ ಮೂರ್ತಿಯಲ್ಲಿ ಅಂದರೆ ಜಗನ್ನಾಥನ ಹೃದಯದಲ್ಲಿ ಇಡಬೇಕಾದ್ರೆ 5 ಜನ ಪುರೋಹಿತರು ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ಕೈಗೆ ರೇಷ್ಮೆ ವಸ್ತ್ರವನ್ನು ಕಟ್ಟಿಕೊಂಡು ಆ ಪದಾರ್ಥವನ್ನು ಬಹಳ ಜೋಪಾನ ಮಾಡ್ತಾರೆ. ಆ 5 ಜನ ಪುರೋಹಿತರಲ್ಲಿ ಒಬ್ಬ ಪುರೋಹಿತರನ್ನು ನೀವು ಕೂಡಿಸಿ ಮಾತಾಡಿಸಿದಾಗ ಅವ್ರು ಹೇಳುವಂಥ ಒಂದು ಮಾತಿದೆಯಲ್ಲ, ಎಂಥವರಾದರೂ ಸಹಿತ ಅವರು ಬೆಚ್ಚಿ ಬೀಳಬೇಕು ಅಂತಹ ಒಂದು ವಿಶೇಷವಾದಂತಹ ಮಾತನ್ನು ಹೇಳ್ತಾರೆ. ಕೈಗೆ ಕಟ್ಟಿರ್ತಕ್ಕಂಥ ರೇಷ್ಮೆ ವಸ್ತ್ರ, ಆ ರೇಷ್ಮೆ ವಸ್ತ್ರದಲ್ಲಿ ಆ ರೇಷ್ಮೆ ವಸ್ತ್ರವನ್ನು ಅಂಗೈಗೆ ಕಟ್ಟಿಕೊಂಡು ಶ್ರದ್ಧೆಯಿಂದ ಜಗನ್ನಾಥನ ಪ್ರಾರ್ಥನೆ ಮಾಡ್ತಾರಂತೆ. ಪ್ರಾರ್ಥನೆ ಮಾಡಿದಾಗ ಆ 5 ಜನದಲ್ಲಿ ಯಾರಾದರೂ ಒಬ್ಬರ ಕೈಗೆ ಆ ಹೃದಯ ಸ್ಪರ್ಶ ಆಗುತ್ತಂತೆ. ಆ ಹೃದಯವನ್ನು ಜೋಪಾನವಾಗಿ ತೆಗೆದುಕೊಂಡು ಮತ್ತೊಂದು ಅಲ್ಲಿರ್ತಕ್ಕಂಥ ಜಗನ್ನಾಥ ಮೂರ್ತಿಯಲ್ಲಿ ಇಡುವ ಪ್ರಕ್ರಿಯೆ ಆಗುತ್ತೆ. ಆ ಜಗನ್ನಾಥನ ಮೂರ್ತಿಯ ಹೃದಯದಲ್ಲಿ ಇಡಬೇಕಾದ್ರೆ ಅವ್ರಿಗಾದಂತಹ ಅನುಭವ ಇದೆಯಲ್ಲ, ಅವ್ರು ಹೇಳುವಂಥ ಮಾತು ಭಾಳ ಆನಂದವಾಗುತ್ತೆ. ನಾವು ಸಾಮಾನ್ಯಕ್ಕೆ ಒಂದು ಮೊಲವನ್ನು ಕೈಲಿ ಹಿಡಿದ್ರೆ ಆ ಮೊಲ ಜಿಗಿಬೇಕಾದ್ರೆ ತನ್ನ ದೇಹದ ಪ್ರಕ್ರಿಯೆ ಹೇಗಿರುತ್ತೋ ಆ ಪ್ರಕಾರವಾಗಿರ್ತಕ್ಕಂಥ ಹೃದಯ ಜಿಗಿಯುವಂಥ ರೀತಿಯಲ್ಲಿ ಅವರಿಗೆ ಭಾಸವಾಗುತ್ತಂತೆ. ಹಾಗೆ ಅಂತಹ ಅದ್ಭುತವಾಗಿರ್ತಕ್ಕಂಥದ್ದು ಅಂತ ಹೇಳ್ತಾರೆ. ಇನ್ನು ಅದಕ್ಕಿಂತ ಮುಖ್ಯವಾಗಿ ಇನ್ನೊಂದು ವಿಚಾರ ಏನಪ್ಪ ಅಂದರೆ, ತುಳಸಿ ಎಷ್ಟು ವಿಶೇಷ ಎಂಬತಕ್ಕಂಥದ್ದಕ್ಕೆ. ತುಳಸಿ 12 ವರ್ಷ ಅಧಿಕ ಮಾಸದಲ್ಲಿ ಬರ್ತಕ್ಕಂಥ ಅಧಿಕ ಆಷಾಢ ಆ ಮಾಸದವರೆಗೂ ಸುಮಾರು 12 ವರ್ಷಕ್ಕೆ ಒಂದು ಸತಿ ಬರುವಂಥ ಕಾಲಗಳಾಗುತ್ತೆ. 12 ವರ್ಷ ಆದರೂ ತುಳಸಿಯ ದಳ ಒಂದಿಷ್ಟೂ ಕೆಡದಿರ ಯಾವಾಗ ಆ ಹೃದಯದ ಜೊತೆಗೆ ಒಂದು ಹಿಡಿ ತುಳಸಿಯನ್ನು ಆ ಒಂದು ವಿಶೇಷವಾಗಿರ್ತಕ್ಕಂಥ ಹೃದಯ ಇರ್ತಕ್ಕಂಥ ಸಾನ್ನಿಧ್ಯಕ್ಕೆ ಜಗನ್ನಾಥನಲ್ಲಿ ಇಡ್ತಾರೋ, ಹೇಗೆ ಯಾವ ಪ್ರಕಾರ ಇರುತ್ತೋ ಅದೇ ಪ್ರಕಾರ ಹಾಗೇ ಇರ್ತಕ್ಕಂಥದ್ದು, ಅದೇ ತಾಜಾತನವನ್ನು ಕಾಪಾಡಿಕೊಳ್ತಕ್ಕಂಥದ್ದು ಆ ತುಳಸಿಯಲ್ಲಿರುತ್ತೆ. ಕೃಷ್ಣನ ಹೃದಯ ಮಿಡಿಯುವಂಥದ್ದನ್ನು ಇವತ್ತಿಗೂ ನೋಡ್ಬೋದು. ಕೃಷ್ಣನ ಹೃದಯ ಮಿಡಿಯುತ್ತೆ, ಅದೇ ಪ್ರಕಾರ ತುಳಸಿ ಅದೇ ಪ್ರಕಾರ ಇರುತ್ತೆ. ಆದರೆ ಆ ತುಳಸಿಯನ್ನು ಯಾರಿಗೂ ಕೊಡುವಂಥದ್ದಲ್ಲ, ಯಾರಿಗೂ ಕೊಡೋದೂ ಇಲ್ಲ. 5 ಜನದಲ್ಲಿ ಯಾವ ಋತ್ವಿಜರು ಸ್ವಾಮಿಯ ವಿಶೇಷವಾಗಿರ್ತಕ್ಕಂಥ ಹೃದಯವನ್ನು ಅಂದರೆ ಆ ಬ್ರಹ್ಮ ಪದಾರ್ಥವನ್ನು ಜಗನ್ನಾಥನ ಹೃದಯದಲ್ಲಿ ಇಡ್ತಾರೋ ಅವ್ರಿಗಷ್ಟೇ ಸೀಮಿತವಾಗಿರುತ್ತೆ ಆ ತುಳಸಿ ಪ್ರಸಾದ. ತುಳಸಿ ಪ್ರಸಾದವನ್ನು ಎಲ್ಲರಿಗೂ ದರ್ಶನ ಕೊಡ್ತಾರೆ, ಆದರೆ ಆ ತುಳಸಿ ಪ್ರಸಾದವನ್ನು ಅವರೇ ಭಕ್ಷಿಸ್ತಾರೆ. ಆದರೆ ಯಾವ ಪುರೋಹಿತರು ಅಥವಾ ಯಾವ ಋತ್ವಿಜರು ಒಳಗಿರ್ತಕ್ಕಂಥ 5 ಜನದಲ್ಲಿ ಅವರ ಅದೃಷ್ಟ 1 ಬಾರಿ 2 ಬಾರಿ 3 ಬಾರಿ 3 ಬಾರಿ ಬರೋದು ಬಹಳ ಕಷ್ಟ ಅಂತ ಹೇಳ್ತಾರೆ. 2 ಬಾರಿ ಅವರು ಕೃಷ್ಣನ ಹೃದಯವನ್ನು ನಾವು ಜಗನ್ನಾಥನಲ್ಲಿ ಇಟ್ಟಿದ್ದೀವಿ ಎಂಬಂಥವರು ಒಬ್ಬರೋ ಇಬ್ಬರೋ ಮಾತ್ರ ಇದ್ದಾರೆ. ಆದರೂ ಅಂತಹ ಮಹನೀಯರು ಆ ಪುಣ್ಯಾತ್ಮರು ಎಷ್ಟೋ ಜನ್ಮದ ಪುಣ್ಯ ಮಾಡಿದರೆ ಅಂತಹದ್ದೊಂದು ಸೇವೆ ಸಿಗುತ್ತೆ ಅಂತ ಹೇಳ್ಬೋದು. ಯಾಕೆಂದರೆ ಹೃದಯ ಮಿಡಿತಕ್ಕಂಥದ್ದು ಇವತ್ತಿಗೂ ಸಾಕ್ಷಿ ಇದೆ. ಹಾಗೆ ಭಗವಂತನ ಸೇವೆ ನಿರಂತರವಾಗಿ ನಡೀತಾ ಇದೆ. ಇಲ್ಲಿಗೆ ಬರ್ತಕ್ಕಂಥ ಭಕ್ತರು ಅಷ್ಟೇ ವಿಶೇಷವಾಗಿದ್ದಾರೆ. ಇನ್ನು ಸ್ವಾಮಿಯ ನೈವೇದ್ಯ, ಆ ನೈವೇದ್ಯದ ವಿಚಾರ ಹೇಳ್ತಾ ಹೊರಟ್ರೆ ಅಬ್ಬಾ ಅದೆಷ್ಟು ಹೇಳಿದ್ರು ಕಡಿಮೆನೇ. ಪೂರಿ ಕ್ಷೇತ್ರಕ್ಕೆ ತಾವು ಬರಬೇಕು, ಜಗನ್ನಾಥನ ದರ್ಶನ ಮಾಡಬೇಕು. ಇಂದಿಗೂ ಸಹಿತ ಕೃಷ್ಣನ ಹೃದಯ ಇರತಕ್ಕಂಥ ಸಾನ್ನಿಧ್ಯ ಎಲ್ಲಾದರೂ ಇದ್ದರೆ ಅದು ಶ್ರೀಕೃಷ್ಣ ಪರಮಾತ್ಮನ ಹೃದಯ ಇರುವ ಸಾನ್ನಿಧ್ಯವೇ ಪೂರಿ ಕ್ಷೇತ್ರ, ಜಗನ್ನಾಥ ಕ್ಷೇತ್ರ. ಒಂದು ಕಡೆ ಜಗನ್ನಾಥ, ಒಂದು ಕಡೆ ಸುಭದ್ರ, ಮತ್ತೊಂದು ಕಡೆ ಬಲರಾಮ. ಹೀಗೆ 3 ಮೂರ್ತಿಗಳ ವಿಶೇಷವಾಗಿರ್ತಕ್ಕಂಥ ಆಕರ್ಷಣಾ ಮೂರ್ತಿಗಳು. ಯಾಕೆಂದರೆ ಇಲ್ಲಿರ್ತಕ್ಕಂಥ ಮೂರ್ತಿಗಳಲ್ಲಿ ಮತ್ತೊಂದು ವಿಶೇಷ ಇದೆ. ಜಗನ್ನಾಥನಿಗೆ ಕಣ್ಣಿನ ರೆಪ್ಪೆ ಇಲ್ಲ, ಮುಂದೆ ಇರ್ತಕ್ಕಂಥ ಕೈಗಳಿಲ್ಲ, ತಡೆ ಇರ್ತಕ್ಕಂಥ ಪಾದಗಳಿಲ್ಲ. ಆದರೆ ಇದನ್ನು ಭಗವಂತ ಸಹಿತ ಒಮ್ಮೆ ಪ್ರಶ್ನೆ ಮಾಡ್ತಾರಂತೆ. ಇಂತಹ ಒಂದು ಮೂರ್ತಿಯನ್ನು ನಾನು ಬರ್ತಕ್ಕಂಥ ಭಕ್ತರನ್ನ ಹರಿಸೋದು ಹೇಗೆ, ಆಶೀರ್ವದಿಸೋದು ಹೇಗೆ ಅಂತ ದೇವಲೋಕದಲ್ಲಿ ಒಂದು ವಿಮರ್ಶೆ ನಡೆಯುತ್ತೆ. ದೇವಲೋಕದಲ್ಲಿ ಒಂದು ವಿಮರ್ಶೆ ನಡೆದಾಗ ಆಗ ಜಗನ್ನಾಥ ಮಹಾವಿಷ್ಣು ಹೇಳ್ತಾನೆ, ಬರ್ತಕ್ಕಂಥ ಭಕ್ತರಿಗೆ ನಾನು ಹರಸೋಕ್ಕೆ ಆಶೀರ್ವಾದಕ್ಕೆ ಕೈ ಇದೆಯಲ್ಲ, ಆ ಕೈಗಿನ್ನ ಮುಖ್ಯವಾಗಿ ನನ್ನ ಕಣ್ಗಳಲ್ಲಿ, ದೊಡ್ಡದಾದಂಥ ಕಣ್ಗಳಲ್ಲಿ ನೋಡಿ ಅವ್ರನ್ನ ಹರಿಸಿ ಆಶೀರ್ವಾದ ಮಾಡಲಿಕ್ಕೋಸ್ಕರನೇ ಈ ಕಣ್ಣು ಯಾವತ್ತೂ ಸಹಿತ ರೆಪ್ಪೆ ಮುಚ್ಚಬಾರದು ಅಂತ ಹೇಳಿ ನನ್ನ ಆಕೃತಿಯನ್ನು ವಿಶ್ವಕರ್ಮ ಹೀಗೆ ಮಾಡಿದ್ದಾನೆ ಎಂಬತಕ್ಕಂಥದ್ದು ಕಥಾಶ್ರವಣದಲ್ಲಿ ಬರುತ್ತೆ. 1 2
ಇಂತಹ ಅದ್ಭುತವಾದಂಥ ರೋಚಕವಾಗಿರ್ತಕ್ಕಂಥ ಕಥೆಗಳು ಸಾಕಷ್ಟು ಇದೆ ಈ ಕ್ಷೇತ್ರದಲ್ಲಿ. ಈ ಕ್ಷೇತ್ರಕ್ಕೆ ಬನ್ನಿ, ಸಮುದ್ರ ರಾಜನ ದರ್ಶನ ಮಾಡ್ಕೊಳ್ಳಿ, ಸಮುದ್ರಕ್ಕೆ ಬಂದು ಒಂದು ಪ್ರಾರ್ಥನೆ ಸಲ್ಲಿಸಿ, ನಿಮ್ಮಲ್ಲಿರ್ತಕ್ಕಂಥ ಋಣಬಾಧೆಗಳು ದೂರ ಆಗುತ್ತೆ, ಸಮುದ್ರ ರಾಜನ ಸಂಪೂರ್ಣ ಅನುಗ್ರಹ ನಿಮಗೆ ಸಿಗುತ್ತೆ. ಜಗನ್ನಾಥನ ಅನುಗ್ರಹ ಸದಾ ನಿಮಗಿರಲಿ ಅಂತ ನಾನು ಮತ್ತೊಮ್ಮೆ ಭಗವಂತನ ಪ್ರಾರ್ಥನೆ ಮಾಡ್ತೀನಿ. ಮಹರ್ಷಿ ವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಬಂಧುಗಳಿಗೂ ಪುರಿ ಕ್ಷೇತ್ರ, ಜಗನ್ನಾಥ ಕ್ಷೇತ್ರ, ಈ ಒಂದು ಜಗನ್ನಾಥ ಕ್ಷೇತ್ರದಿಂದ ಇರ್ತಕ್ಕಂಥ ಸಂಪೂರ್ಣವಾದಂಥ ಮಾಹಿತಿಯನ್ನು ಹೊತ್ತು ತರುವ ಕಾಯಕ ನಮ್ಮ ಮಹರ್ಷಿ ವಾಣಿ ತಂಡದ್ದು. ಇಲ್ಲಿನ ಈ ಕಾರ್ಯಕ್ರಮ ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ ಮತ್ತು ದೇವಾಲಯ, ಅದರಲ್ಲೂ ಮುಖ್ಯವಾಗಿ ದೇವಾಲಯದ ಪರಿಸರ ಹೇಗಿದೆ, ಇಲ್ಲಿನ ಪ್ರಸಾದ ಏನು, ಪ್ರಸಾದದ ರೀತಿ ಏನು ಎಲ್ಲವನ್ನು ತಿಳಿಸುವಂಥದ್ದಿದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಸಾಧನ ಮಾಡಿ ಕೃಷ್ಣನ ಕರವ ಸೇರಿದೆ, ಕರವ ಸೇರಿದೆ. ಹರಿ ಜಗನ್ನಾಥ ಪುರಿಯಲ್ಲಿ 3 ಪ್ರಮುಖವಾಗಿರ್ತಕ್ಕಂಥದ್ದು. ಒಂದು ಜಗನ್ನಾಥ, ಸುಭದ್ರ ಮತ್ತು ಬಲರಾಮ. ಹೀಗೆ 3 ವಿಗ್ರಹಗಳು ವಿಶೇಷವಾಗಿರ್ತಕ್ಕಂಥದ್ದು. ಆದರೆ ಈ 3 ವಿಗ್ರಹಗಳನ್ನು ಮಾಡುವಂಥದ್ದು ಬೇವಿನ ಮರದಲ್ಲಿ. ಆದರೆ ಬೇವಿನ ಮರ ಪೂರ್ವಭಾವಿಯಾಗಿ ಮೊದಲೇ ನಿಯೋಜಿತವಾಗಿರುತ್ತೆ. ಆ ಮರದಲ್ಲೂ ಅಂತಹ ಅದೃಷ್ಟ ರೇಖೆಗಳಿರಬೇಕು. ಸುಭದ್ರೆಯ ವಿಶೇಷವಾಗಿರ್ತಕ್ಕಂಥ ವಿಗ್ರಹ ಮಾಡಬೇಕಾದ್ರೆ ಆ ಮರ ಕಮಲದ ಆಕಾರ ಇರಬೇಕು ಅಂತ ಹೇಳ್ತಾರೆ. ಅಂದರೆ ಕಮಲದ ದಳಗಳು ಅದರಲ್ಲಿ ಕಾಣಬೇಕು ಅಂತಕ್ಕಂಥದ್ದು. ಇನ್ನು ಬಲರಾಮನ ವಿಶೇಷವಾಗಿರ್ತಕ್ಕಂಥ ಮೂರ್ತಿ ಮಾಡಬೇಕಾದ್ರೆ ಅಲ್ಲಿ ನೇಗಿಲು ಕಾಣಬೇಕಂತೆ. ಬಲರಾಮನ ವಿಗ್ರಹ ಮಾಡಬೇಕಾದ್ರೆ ನೇಗಿಲು ಕಾಣಬೇಕು, ಆ ನೇಗಿಲ ಆಕಾರ ಇರಬೇಕು ಅಂತ ಹೇಳ್ತಾರೆ. ಇನ್ನು ಜಗದೊಡೆಯನಾಗಿರ್ತಕ್ಕಂತಹ ಜಗನ್ನಾಥನ ಆ ಸುಂದರವಾದಂತಹ ಮೂರ್ತಿ, ಆ ಮೂರ್ತಿಯನ್ನು ಕೆತ್ತನೆ ಮಾಡಬೇಕಾದ್ರೆ ಅದಕ್ಕೂ ಬೇವಿನ ವೃಕ್ಷವೇ. ಆದರೆ ಆ ಬೇವಿನ ವೃಕ್ಷ ಸಂಪೂರ್ಣವಾಗಿ ತನ್ನದೇ ಆದಂತಹ ಒಂದು ವೈಶಿಷ್ಟ್ಯತೆ ಇರಬೇಕು. ಆ ಒಂದು ವೃಕ್ಷದಲ್ಲಿ ಸುಗಂಧ ದ್ರವ್ಯದ ಸುವಾಸನೆ ಇರಬೇಕು. ಹೀಗೆ ಅಂತಹ ಅದ್ಭುತವಾಗಿರ್ತಕ್ಕಂಥ ವೃಕ್ಷಗಳನ್ನು ಆಯ್ದು ಸುಮಾರು 12 ವರ್ಷಗಳ ಕಾಲ ಅಥವಾ ಅಧಿಕ ಮಾಸದ ಅಧಿಕ ಆಷಾಢ ಬರುವವರೆಗೂ ಆ ಮರಗಳನ್ನು ನೋಡಿ, ಆ ಮರಗಳನ್ನು ಜೋಪಾನ ಮಾಡಿ, ಆ ಮರವನ್ನು ಕಟ್ ಮಾಡುವಂತಹ ವಿಧಾನ ಇದೆಯಲ್ಲ, ಮೊದಲು ಬಂಗಾರದ ಕೊಡ್ಲಿಯಿಂದ, ಅದಾದ ನಂತರ ಬೆಳ್ಳಿಯ ಕೊಡ್ಲಿಯಿಂದ, ಅದಾದ ಮೇಲೆ ಸಾಮಾನ್ಯವಾದಂತಹ ಉಪಕರಣಗಳಿಂದ ಮರವನ್ನು ಬಹಳಷ್ಟು ಜವಾಬ್ದಾರಿಯುತವಾಗಿ ಶ್ರದ್ಧೆಯಿಂದ ಭಕ್ತಿಯಿಂದ ನಿತ್ಯೋಪಚಾರ ಅಂದರೆ ಸಾಕಷ್ಟು ಷೋಡಶೋಪಚಾರ ಪೂಜೆಗಳನ್ನು ನಡೆಸಿ ತದನಂತರ ತರತಕ್ಕಂಥದ್ದು ಆ ವೃಕ್ಷವನ್ನು. ವೃಕ್ಷದಲ್ಲಿ ಒಂದೊಂದು ವಿಶೇಷತೆ ಇದೆ. ಪ್ರತಿಯೊಂದು ವೃಕ್ಷಗಳಲ್ಲೂ ತನ್ನದೇ ಆದಂಥ ಶಕ್ತಿ ಚೈತನ್ಯ ಇದೆ. ಜೊತೆಗೆ ಆ ರಥವನ್ನು ಮಾಡುವಂತಹ ವಿಧಿವಿಧಾನ ಇದೆಯಲ್ಲ, ಅದು ಮತ್ತಷ್ಟು ಅದ್ಭುತವೇ ಸರಿ. ಏನೇ ಆದರೂ ಪೂರಿ ಜಗನ್ನಾಥನ ಕ್ಷೇತ್ರ ಪವಾಡಗಳಲ್ಲಿ ಸಾಕಷ್ಟು ಐಕ್ಯವಾಗಿರ್ತಕ್ಕಂಥದ್ದು. ಪವಾಡಗಳನ್ನು ನೋಡ್ಬೋದಾದರೆ ಪೂರಿ ಜಗನ್ನಾಥ ಕ್ಷೇತ್ರದಲ್ಲಿ ಮಾತ್ರವೇ. ಪೂರಿ ಜಗನ್ನಾಥಲ್ಲಿ ಮತ್ತೊಂದು ವಿಶೇಷತೆ ಇದೆ. ಜಗನ್ನಾಥನ ದರ್ಶನ ಮಾಡುವಂಥದ್ದು ಸ್ವಲ್ಪ ಕಷ್ಟವೇ ಸರಿ.
ಯಾಕೆಂದರೆ ಸಾಕಷ್ಟು ಜನಸಾಗರ ಎಂಬತಕ್ಕಂಥದ್ದು ಬರೀ ಒಡಿಶಾಗೆ ಮಾತ್ರ ಅಲ್ಲ, ರಾಜ್ಯದ ಮೂಲೆ ಮೂಲೆಗಳಿಂದ ಜೊತೆಗೆ ದೇಶ ವಿದೇಶಗಳಿಂದ ಭಾರತೀಯರು ದರ್ಶನಕ್ಕೆ ಬರ್ತಾರೆ. ಭಾರತೀಯರು ದರ್ಶನಕ್ಕೆ ಬಂದು ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯ ಸಾನ್ನಿಧ್ಯದಲ್ಲಿ ದರ್ಶನ ಮಾಡ್ತಾರೆ. ಆದರೆ ಸಾಕಷ್ಟು ಜನಸಂಖ್ಯೆ ಇರೋದರಿಂದ ಬರ್ತಕ್ಕಂತಹ ಎಲ್ಲ ಭಕ್ತರಿಗೂ ದರ್ಶನ ಆಗೋದು ಸ್ವಲ್ಪ ಕಷ್ಟ ಆಗಬಹುದು. ಆದರೆ ಕಷ್ಟ ಎಷ್ಟೇ ಆದರೂ ಇಷ್ಟದಿಂದ ದರ್ಶನ ಮಾಡುವಂಥ ಸಾನ್ನಿಧ್ಯ ಪೂರಿ ಜಗನ್ನಾಥ. ಈ ಪೂರಿ ಜಗನ್ನಾಥನ ಸಾನ್ನಿಧ್ಯದಲ್ಲಿ ದೇವಾಲಯದ ಮೇಲ್ಭಾಗದಲ್ಲಿರ್ತಕ್ಕಂಥ ಬೃಹತ್ ಮಟ್ಟದ ಆಲಯದ ಗರ್ಭಗುಡಿಯ ಮೇಲೆ ಒಂದು ಸುದರ್ಶನ ಚಕ್ರವಿದೆ. ಈ ಚಕ್ರ ಈ ಭಾಗದ ದೇವಸ್ಥಾನದ 4 ಭಾಗದಲ್ಲಿರ್ತಕ್ಕಂಥ ದ್ವಾರಗಳು, 4 ಮೂಲೆಗಳು ನೀವು ಎಲ್ಲೇ ನಿಂತು ನೋಡಿದ್ರು ಚಕ್ರ ನಿಮ್ಮನ್ನೇ ನೋಡ್ತಾ ಇರುತ್ತೆ. ಅಂದರೆ ಇನ್ನೆಂಥ ಒಂದು ಅದ್ಭುತವಾದಂತಹ ಒಂದು ಪವಾಡ ಇಲ್ಲಿ ನೋಡ್ಬೋದು ಅಂದರೆ ಅದನ್ನು ತಾವು ಸ್ವತಃ ಬಂದು ನೋಡಿದ್ರೆ ಮಾತ್ರ ಅದು ನಿಮಗೆ ಗೊತ್ತಾಗುತ್ತೆ. ಅದರಿಂದ ನಾನು ಹೇಳೋದು ನನ್ನ ಕಣ್ಣಿಗೆ ಕಂಡದ್ದು, ಆದರೆ ನೀವೇ ಬಂದು ನೋಡಬೇಕು ಆ ಸುದರ್ಶನ ಚಕ್ರವನ್ನು. ದೇವಸ್ಥಾನದ ಯಾವುದೇ ಮೂಲೆಗೆ ಬಂದು ನಿಂತು ನೋಡಿದ್ರು ಸ್ವಾಮಿ ಆ ಮಹಾ ಸುದರ್ಶನ ಚಕ್ರ ನಿಮ್ಮನ್ನೇ ನೋಡುವಂಥದ್ದನ್ನು ತಾವು ನೋಡಬಹುದು. ಈ ಕ್ಷೇತ್ರದಲ್ಲಿ ಮತ್ತೊಂದು ಅಚ್ಚರಿ ಇದೆ. 36 ಅಡಿಗಳ ಎತ್ತರದಲ್ಲಿರ್ತಕ್ಕಂತಹ ವಿಮಾನ ಗೋಪುರ, ಅಂದರೆ ಗರ್ಭಾಲಯದ ಮೇಲ್ಭಾಗದಲ್ಲಿರ್ತಕ್ಕಂಥ ಗೋಪುರ. ಆ ಗೋಪುರದ ಮೇಲಿರ್ತಕ್ಕಂಥದ್ದು ಸುದರ್ಶನ ಚಕ್ರ. ಇಲ್ಲಿ ಮತ್ತೊಂದು ವಿಶೇಷತೆ ಏನಪ್ಪ ಅಂದರೆ ಈ ಗೋಪುರದ ಮೇಲೆ ಯಾವುದೇ ಪಕ್ಷಿಗಳು ಹಾರಾಡೋದಿಲ್ಲ, ವಿಮಾನ ಹಾರುವಂಥದ್ದಲ್ಲ, ಹೆಲಿಕಾಪ್ಟ್ರು ಹತ್ತಿರನೂ ಬರೋಲ್ಲ. ಹಾಗೆ ಡ್ರೋನಲ್ಲಿ ತೆಗಿಬೇಕಾದರೂ ಡ್ರೋನ್ ಉಪಯೋಗಿಸಿ ಅದರಿಂದ ಏನಾದ್ರು ನೋಡ್ಬೋದಾ? ಸಾಧ್ಯವಿಲ್ಲ. ಅಂದರೆ ಯಾವುದಕ್ಕೂ ಸಹಿತ ನಿಲುಕದ್ದು, ಯಾವುದಕ್ಕೂ ಕಾಣದ್ದು, ಯಾವುದೂ ಸಾಧ್ಯವಾಗದ್ದು ಅಂತಹ ಒಂದು ಪವಾಡಗಳನ್ನು ಸೃಷ್ಟಿಸುವಂಥದ್ದು ಮಹಾ ಸುದರ್ಶನ ಚಕ್ರ ಆ ಗೋಪುರದ ಮೇಲ್ಭಾಗದಲ್ಲಿದೆ. ಇಲ್ಲಿ ಮತ್ತೊಂದು ಅಚ್ಚರಿ ಕಾದಿದೆ. ವಿಶೇಷವಾಗಿರ್ತಕ್ಕಂಥದ್ದು ಧ್ವಜ, ಈ ದೇವಾಲಯದ ಪ್ರಮುಖ ಧ್ವಜ. ಆ ಧ್ವಜ ಪ್ರತಿನಿತ್ಯ ಸಂಜೆ 4ರಿಂದ 5 ಗಂಟೆ ಒಳಗೆ ಇಲ್ಲಿರ್ತಕ್ಕಂತಹ ನೌಕರರು ಒಬ್ಬೊಬ್ಬರಾಗಿ ಹೋಗಿ ಕನಿಷ್ಠ ಪಕ್ಷ 2-3 ಜನದ ಸಹಾಯದಲ್ಲಿ, ಅಂದರೆ ಒಂದು 3 ಜನ ಗೋಪುರವನ್ನು ಹತ್ತುವಂಥ ಪ್ರಕ್ರಿಯೆಗೆ ಮುಂದಾಗ್ತಾರೆ. ಆ ಗೋಪುರವನ್ನು ನೋಡೋದೇ ಹಬ್ಬ ಅನಿಸುತ್ತೆ. ಆ ಗೋಪುರದ ಮೇಲೆ ಹತ್ತಿ ಹೋಗಿ ಆ ಧ್ವಜವನ್ನು ಹಾರಿಸೋದು ಇನ್ನೂ ಕಷ್ಟಕರ. ಆ ಕಷ್ಟಕರವಾದರೂ ಸಾಧ್ಯಗೊಳಿಸುವಂಥ ಒಂದು ಚೈತನ್ಯ ಈ ಭಾಗದಲ್ಲಿರ್ತಕ್ಕಂಥ ಇಲ್ಲಿನ ಪುರೋಹಿತರು ಅಥವಾ ಆ ದೇವಸ್ಥಾನದ ಆಡಳಿತ ಮಂಡಳಿದು. शानन्दमानन्दवने वसन्तं आनन्दकन्दं हतपापवृन्दं वाराणसीनाथमनाथनाथं श्रीविश्वनाथं सरलं प्रपद्ये। आनंद गुरुजी महाराज के आश्रम में आने का सौभाग्य प्राप्त हुआ और भूरी लक्ष्मी का, वाराह लक्ष्मी का दर्शन हुआ और पूरी जगन्नाथपुरी मंदिर के ध्वजा का दर्शन हुआ और हम लोग को प्रसाद स्वरूप माता जी का और वाराह लक्ष्मी का प्रसाद भी प्राप्त हुआ। नमः पार्वती पतये हर हर महादेव। ಪಂಡಿತ್ ಓಂ ಪ್ರಕಾಶ್ ಮಿಶ್ರಾ ಕಾಶಿ ದೇವಸ್ಥಾನದ ಪ್ರಧಾನ ಅರ್ಚಕರು. ಇವತ್ತು ನಮ್ಮ ಸೌಭಾಗ್ಯ, ಇವತ್ತು ಮಹರ್ಷಿ ಮಂದಿರಕ್ಕೆ ಬಂದು ಸ್ವಾಮಿಯನ್ನು ದರ್ಶನ ಮಾಡಿ ಲಕ್ಷ್ಮೀಭೂವರಹ ಸ್ವಾಮಿಯ ದರ್ಶನ ಆದಮೇಲೆ ಸ್ವಾಮಿಯ ಈ ಪೂರಿ ಜಗನ್ನಾಥನ ವಿಶೇಷವಾಗಿರ್ತಕ್ಕಂಥ ಧ್ವಜವನ್ನು ಸ್ಪರ್ಶಿಸಿ ನಮಸ್ಕರಿಸಿ ಭಗವಂತನ ಈ ಧ್ವಜವನ್ನು ದರ್ಶನ ಮಾಡಬೇಕು ಎಂಬತಕ್ಕಂಥ ಒಂದು ಸಂತೋಷ ಬೆಂಗಳೂರಿಗೆ ಯಾತ್ರೆಗಾಗಿ ಬಂದಿರತಕ್ಕಂಥ ಓಂ ಪ್ರಕಾಶ್ ಮಿಶ್ರಾ ಪ್ರಧಾನ ಅರ್ಚಕರು ಕರ್ನಾಟಕದಿಂದ ಬರ್ತಕ್ಕಂಥ ಪ್ರತಿಯೊಬ್ಬ ಯಾತ್ರಿಕರು ಸಹಿತ ಕೈ ಬೀಸಿ ಕರೆದು ಭಗವಂತನ ಹತ್ತಿರದಿಂದ ದರ್ಶನ ಮಾಡಿಸುವಂಥದ್ದು ನಮ್ಮ ಜಗನ್ನಾಥ ಶಾಸ್ತ್ರಿಗಳು. ಶೃಂಗೇರಿ ಸಂಸ್ಥಾನದ ಒಂದು ಆಸ್ಥಾನದಲ್ಲೂ ಇದ್ದು ಭಗವಂತನ ಸೇವೆಯನ್ನು ಮಾಡ್ತಾ ಯಾರೇ ಒಬ್ಬ ಕನ್ನಡಿಗರಾಗಲಿ ಆಂಧ್ರದಿಂದಾಗಲಿ ಬಂದರೆ ಅವ್ರನ್ನ ಪ್ರೀತಿಯಿಂದ ಬರಮಾಡಿಕೊಂಡು ಕಾಶಿ ವಿಶ್ವೇಶ್ವರನ ದರ್ಶನ ಮಾಡಿಸುವಂಥ ಸೌಭಾಗ್ಯ ಈ ಒಂದು ಕಾಯಕವನ್ನು ನಡೆಸ್ತಾ ಇದ್ದಾರೆ. ಅದರಲ್ಲೂ ನಮ್ಮ ಪೂರ್ವಜನ್ಮದ ಪುಣ್ಯ ಎಂಬಂಥ ರೀತಿ ಓಂ ಪ್ರಕಾಶ್ ಮಿಶ್ರಾ ಗುರುಗಳು ಇವತ್ತು ಅಲ್ಲಿಂದ ಅಲ್ಲಿರ್ತಕ್ಕಂಥ ಕಾಶಿ ವಿಶ್ವೇಶ್ವರನ ಸಾನ್ನಿಧ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡು ಪ್ರತಿನಿತ್ಯದ ಕಾಶಿ ವಿಶ್ವೇಶ್ವರನ ಸೇವೆ ಮಾಡ್ತಾ ಇವತ್ತು ಅವರ ಕರಹಸ್ತದಿಂದ ಅಲ್ಲಿ ಸ್ವಾಮಿಗೆ ಪೂಜೆ ಮಾಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಸುಗಂಧ ದ್ರವ್ಯ ಮತ್ತು ಗಂಧವನ್ನು ಈ ರುದ್ರಾಕ್ಷಿಯನ್ನು ತಂದು ನನಗೂ ಸಹಿತ ಕೊಟ್ಟದ್ದು ನನ್ನ ಪೂರ್ವಜನ್ಮದ ಪುಣ್ಯವೇ ಸರಿ. ಲಕ್ಷ್ಮೀಭೂವರಹ ಸ್ವಾಮಿಯ ಸಾಲಿಗ್ರಾಮ ದರ್ಶನ ಮಾಡಿ ಅದರಲ್ಲೂ ಪೂರಿ ಜಗನ್ನಾಥನ ಧ್ವಜವನ್ನು ಮುಟ್ಟಿ ಸ್ಪರ್ಶಿಸಿ ನಮಸ್ಕಾರ ಮಾಡಲಿಕ್ಕಾಗಿ ಇವತ್ತು ಕಾಶಿಯಿಂದ ಇಲ್ಲಿಗೆ ಬಂದದ್ದು ಬಹಳ ಸಂತೋಷವೇ ಸರಿ. ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಿರ್ತಕ್ಕಂಥ ತಮ್ಮೆಲ್ಲರಿಗೂ ಶುಭವಾಗಲಿ, ಒಳ್ಳೆಯದಾಗಲಿ. ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪುರುವಾರಕಮಿವ ಬಂಧನಾನ್ ಮೃತ್ಯೋರ್ಮುಕ್ಷೇ ಯಮಾಮೃತಾತ್. ಇವತ್ತಿನ ದಿವಸ
ಬಹಳ ಪರಮ ಪವಿತ್ರವಾಗಿರ್ತಕ್ಕಂಥ ದಿನ ಅಂತಲೇ ಹೇಳ್ಬೋದು. ನನ್ನ ಪೂರ್ವಜನ್ಮದ ಪುಣ್ಯ ಅಂತಲೇ ಹೇಳ್ಬೋದು. ಕಾಶಿ ವಿಶ್ವೇಶ್ವರನನ್ನ ಸಂಪೂರ್ಣವಾಗಿ ಸ್ಪರ್ಶ ಮಾಡಿ ಆತನ ಪೂಜಾನುಷ್ಠಾನವನ್ನು ಮಾಡ್ತಕ್ಕಂಥ ಕೈಗಳು ಇವತ್ತಿನ ದಿವಸ ನಮ್ಮ ಜೊತೆ ಇದೆ ಅಂತಲೇ ಹೇಳ್ಬೋದು. ಪಂಡಿತ್ ಓಂ ಪ್ರಕಾಶ್ ಮಿಶ್ರಾಜಿಯವರು ಇವತ್ತಿನ ದಿವಸ ಗುರುಗಳು ನಮ್ಮ ಸಾನ್ನಿಧ್ಯಕ್ಕೆ ಬಂದಿದ್ದಾರೆ. ಲಕ್ಷ್ಮೀ ಬೋಹರ ಸ್ವಾಮಿಯ ದರ್ಶನವನ್ನು ಮಾಡಿದ್ದಾರೆ. ಅದರಲ್ಲಿ ಮತ್ತೊಂದು ಪರಮ ಪವಿತ್ರವಾಗಿರ್ತಕ್ಕಂಥದ್ದು ಏನಪ್ಪಾ ಅಂದರೆ ಪುರಿ ಜಗನ್ನಾಥ ಕ್ಷೇತ್ರ. ಪ್ರಕೃತಿಗೆ ವಿರುದ್ಧ ದಿಕ್ಕಿನಲ್ಲೇ ಹಾರ್ತಕ್ಕಂಥ ಬಾವುಟದ ದರ್ಶನವನ್ನು ಮಾಡಿದ್ದಾರೆ. ಅದನ್ನ ಈ ಒಂದು ಕ್ಷೇತ್ರದಲ್ಲಿ ಆ ಒಂದು ಬಾವುಟವನ್ನು ಹಾರಿಸ್ತಕ್ಕಂಥ ಒಂದು ಕ್ರಮ, ಆ ಒಂದು ಕ್ರಮಕ್ಕೆ ಕೈ ಜೋಡಿಸಿರ್ತಕ್ಕಂಥದ್ದು, ಆ ಒಂದು ಕೈಂಕರ್ಯಕ್ಕೆ ಕೈ ಜೋಡಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ಪಂಡಿತ್ ಓಂ ಪ್ರಕಾಶ್ ಮಿಶ್ರಾಜಿಯವರು. ಅವರ ಒಂದು ಆಶೀರ್ವಾದ, ಅವರ ಒಂದು ಕೃಪಾಶೀರ್ವಾದ ಬರೀ ನಮ್ಮ ಮೇಲೆ ಮಾತ್ರ ಅಲ್ಲ, ಈ ಒಂದು ವಿಡಿಯೋವನ್ನು ವೀಕ್ಷಿಸ್ತಾ ಇರತಕ್ಕಂಥ ಸಮಸ್ತ ಜನರು ತಮ್ಮೆಲ್ಲರಿಗೂ ಕೂಡ ಅವರ ಆಶೀರ್ವಾದ ಸಿಗಲಿ ಅಂತ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತೇನೆ. ಅವರ ಒಂದು ಕೃಪಾಶೀರ್ವಾದ ನಮ್ಮ ನಿಮ್ಮೆಲ್ಲರ ಮೇಲೂ ಕೂಡ ಇರಲಿ. ಅವರ ಜೊತೆಗೆ ಚೆಲ್ಲ ಜಗನ್ನಾಥ ಶಾಸ್ತ್ರಿಗಳು ಗುರುಗಳು ಅವರ ಆಶೀರ್ವಾದನೂ ಕೂಡ ಸದಾಕಾಲ ನಮ್ಮ ನಿಮ್ಮೆಲ್ಲರ ಮೇಲೂ ಇರಲಿ ಅಂತ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಓಂ ನಮಃ ಶಿವಾಯ. ಓಂ ನಮೋ ನಾರಾಯಣಾಯ. ಶ್ರೀಮನ್ನಾರಾಯಣನ ಮಹಾಮಂತ್ರವನ್ನು ಪಠನೆ ಮಾಡ್ತಾ ಪರಮ ಪವಿತ್ರವಾಗಿರ್ತಕ್ಕಂತಹ ಪುಣ್ಯಕ್ಷೇತ್ರ ಪ್ರತಿನಿತ್ಯ 4 ರಿಂದ 6 ಗಂಟೆಗೆ ಒಂದು ಬಾವುಟವನ್ನು ಬದಲಾಯಿಸ್ತಾರೆ. ಒಂದು ಬಾವುಟವನ್ನು ಪ್ರತಿ ದಿವಸ ಸಂಜೆ 4 ರಿಂದ 6 ಗಂಟೆ ಒಳಗೆ ಬದಲಾಯಿಸ್ತಾರೆ. ಈ ಪದ್ಧತಿ ಹಿಂದಿನಿಂದ ಇಂದಿನವರೆಗೂ ನಡ್ಕೊಂಡು ಬಂದಿದೆ. ಒಂದು ದಿವಸ ಈ ಬಾವುಟವನ್ನು ಹಾರಿಸೋದೇನಾದರೂ ಮರೆತರೆ ಅಥವಾ ಈ ಕಾಯಕ ಮಾಡದಿರ ಇದ್ದರೆ ಮುಂದಿನ 18 ವರ್ಷಗಳು ದೇವಾಲಯದ ದರ್ಶನವಿಲ್ಲ, ದೇವರನ್ನು ನೋಡುವಂಥ ಸೌಭಾಗ್ಯ ನಮಗೆ ಸಿಗೋದಿಲ್ಲ. ಹಾಗಾಗಿ ಕಟ್ಟಕ್ಕಾಗುವುದಿಲ್ಲ. ಯಾಕೆಂದರೆ ಪುರಿ ಜಗನ್ನಾಥ ಕ್ಷೇತ್ರದಲ್ಲಿ ಅಲ್ಲಿ ಹಾರುವಂಥ ಈ ಬಾವುಟ ಪ್ರಕೃತಿಗೆ ವಿಸ್ಮಯಗಳನ್ನು ತೋರಿಸುವಂತಹ ಬಾವುಟ, ಗಾಳಿಗೆ ಎದುರು ದಿಕ್ಕಿನಲ್ಲಿ ಹಾರುವಂಥ ಬಾವುಟ. ಅಂದಿನ ಬಾವುಟ ಇವತ್ತು ನಮ್ಮ ಮಹರ್ಷಿ ಮಂದಿರದಲ್ಲಿದೆ. ಭಗವಂತನ ದರ್ಶನ ಮಾಡ್ತಿದ್ದೇವೆ. ಪುರಿ ಜಗನ್ನಾಥನ ಆ ಮಹಾ ಸುಂದರವಾದಂತಹ ಶಿಖರದ ಮೇಲೆ ಹಾರಿದಂಥ ಈ ಬಾವುಟವನ್ನು ನಮ್ಮ ಮಹರ್ಷಿ ಮಂದಿರಕ್ಕೆ ತಂದು ಇಲ್ಲೂ ಸಹಿತ ಭಕ್ತರ ದರ್ಶನಕ್ಕಾಗಿ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಬನ್ನಿ, ದರ್ಶನ ಮಾಡ್ಕೊಳ್ಳಿ. ನಿಮ್ಮೆಲ್ಲರ ಜೀವನ ಪಾವನ ಆಗಲಿ. ಪುರಿ ಜಗನ್ನಾಥನ ಸಂಪೂರ್ಣ ಅನುಗ್ರಹ ತಮ್ಮೆಲ್ಲರಿಗೂ ಸಿಗುವಂಥದ್ದಾಗಲಿ. ಒಳ್ಳೆಯದಾಗಲಿ. ಜೈ ಜಗನ್ನಾಥ, ಜೈ ಜಗನ್ನಾಥ. ಕೃಷ್ಣಮೂರ್ತಿ ಕಣ್ಣಂತೆ
ಮಸ್ತಕದಲ್ಲಿ ಅಷ್ಟ್ರೋಜೀವನ್ ಅಂತಕ್ಕಂಥದ್ದು ಇದು ಔಷಧಿಯಲ್ಲ. ಪ್ರತಿನಿತ್ಯದ ಆರೋಗ್ಯವನ್ನು ವೃದ್ಧಿ ಮಾಡಲಿಕ್ಕಾಗಿ, ಇವತ್ತು ರೋಗ ನಿರೋಧಕ ಶಕ್ತಿಯನ್ನು ಮತ್ತಷ್ಟು ವೃದ್ಧಿಸಲಿಕ್ಕಾಗಿ, ಪ್ರತಿಯೊಂದು ವಯಸ್ಸಿನವರಿಗೂ ಸಹಿತ ತಾರತಮ್ಯವಿಲ್ಲದಿರ ಬಾಲ್ಯದಿಂದ ಮುಪ್ಪಿನ ಯೌವನ ತನಕ ಎಲ್ಲರಿಗೂ ಅನುಕೂಲವಾಗುವಂಥ ರೀತಿ ಅಷ್ಟ್ರೋಜೀವನ ಇದು ಗ್ಯಾಸ್ಟ್ರಿಕ್ಕು ಮತ್ತು ಅಸಿಡಿಟಿಗೆ ಸಂಬಂಧಪಟ್ಟ ಹಾಗೆ ಅದ್ಭುತವಾದಂತಹ ಅಮೃತೋಪಾದಿಯಲ್ಲಿರ್ತಕ್ಕಂಥ ಪಾನೀಯ ಅಂದರೂ ತಪ್ಪಾಗಲ್ಲ. ಹಾಗಾಗಿ ಸಾಕಷ್ಟು ವನಸ್ರಿಗಳ ಸಂಗ್ರಹಣ ಈ ಒಂದು ಅಮೂಲ್ಯವಾದಂಥ ಉದರಕ್ಕೆ ಬೇಕಾಗಿರುವಂತಹ ಈ ಒಂದು ಔಷಧಿ ಅಥವಾ ಅಮೃತ ಅಂದರೂ ತಪ್ಪಲ್ಲ. ಹಾಗಾಗಿ ಮಕ್ಕಳಿಗೂ ಕೊಡ್ಬೋದು, ಹಿರಿಯರು ತಗೊಳ್ಬೋದು. ಒಳ್ಳೆಯದಾಗಲಿ, ಶುಭವಾಗಲಿ. ಜಾಸ್ತಿ ತಗೊಂಡ್ರೂ ಆನಂದವೇ. ಯಾಕೆಂದರೆ ಕಹಿ ಇಲ್ಲ, ಉದರಕ್ಕೆ ಬಾಧೆ ಕೊಡತಕ್ಕಂಥದ್ದಲ್ಲ. ನಿಮ್ಮ ಮುಖದಲ್ಲಿ ಇದನ್ನು ನಾವು ತಗೊಂಡಾಗೂ ಸೇವನೆ ಮಾಡುವಾಗಲೂ ಸಹಿತ ನಿಮ್ಮ ಮುಖದಲ್ಲಿ ಯಾವುದೇ ಬದಲಾವಣೆ ಆಗೋದಿಲ್ಲ. ಯಾವತ್ತೂ ನಾಲಿಗೆ ರುಚಿ ಬಯಸುತ್ತೆ, ಆದರೆ ಉದರ ಆರೋಗ್ಯ ಬಯಸುತ್ತೆ. ಹೊಟ್ಟೆ ಆರೋಗ್ಯ ಬಯಸೋದ್ರಿಂದ ಇದು ಅಷ್ಟ್ರೋಜೀವನ್ ಬಹಳ ಚೆನ್ನಾಗಿದೆ. ಎಲ್ಲರೂ ನಿರ್ಭೀತಿಯಿಂದ ತಗೊಳ್ಬೋದು, ಆರೋಗ್ಯಕ್ಕೆ ಬಹಳ ಉತ್ತಮ. ಇವತ್ತಿನ ಕಾಲಕ್ಕೆ ನಮ್ಮ ಆಹಾರ ಪದ್ಧತಿ ಎಲ್ಲವೂ ಬದಲಾವಣೆ ಕೊಳ್ತಾ ಇರೋದ್ರಿಂದ, ಎಲ್ಲವೂ ನಾಲಿಗೆ ರುಚಿ ಕೊಳ್ತಾ ಇರೋದ್ರಿಂದ ನಮ್ಮ ಆರೋಗ್ಯ ತುಂಬ ಹಾಳಾಗ್ತಾ ಇದೆ. ಆರೋಗ್ಯಕ್ಕೆ ಅತ್ಯಮೂಲ್ಯವಾಗಿರ್ತಕ್ಕಂಥದ್ದು ಅಷ್ಟ್ರೋಜೀವನ್. ಇದು ನಿಜಕ್ಕೂ ಹೆಣ್ಣು ಮಕ್ಕಳಿಗೆ ರಾಮಬಾಣದಂತ ಕೆಲಸ ಮಾಡ್ತಕ್ಕಂಥದ್ದು. ಇವತ್ತು ನಮ್ಮ ಭಾರತೀಯ ಸ್ತ್ರೀಯರು, ಹೆಣ್ಣು ಮಕ್ಕಳು ಪರಿಸ್ಥಿತಿ ಹೇಗಾಗಿದೆ ಅಂದರೆ, ಆಹಾರ ಪದ್ಧತಿ, ದೈನಂದಿನ ಜೀವನ ಜೊತೆಗೆ ಯಾಂತ್ರಿಕ ಬದುಕು, ಸಾಕಷ್ಟು ಒತ್ತಡಗಳಲ್ಲಿ ಸಿಲುಕೊಂಡಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಅವರ ಮಾಸಕ್ರಿಯೆಗಳು ಸಮಂಜಸವಾಗಿಲ್ಲ. ಯಾವಾಗ ಮಾಸಕ್ರಿಯೆಗಳು ಸಮಂಜಸವಾಗಿ ಆಗೋದಿಲ್ವೋ, ಗರ್ಭಾಶಯದಲ್ಲಿರ್ತಕ್ಕಂಥ ದೋಷ ಸಾಕಷ್ಟು ಆಗುತ್ತೋ, ಸಂತಾನ ಸಹಿತ ಆಗೋದು ಬಹಳ ವಿಳಂಬ ಆಗುತ್ತೆ. ಇವತ್ತು ಮದುವೆಯಾಗಿ ಬರೀ 1 ವರ್ಷ ಆಗಿರುತ್ತೆ. 1 ವರ್ಷದಲ್ಲಿ ಒಮ್ಮೆ ವೈದ್ಯರ ಬಳಿ ಹೋಗಿ ಬರಬೇಕು ಅಂತ ಚಿಂತನೆ ಮಾಡಿದ್ರೆ, ವೈದ್ಯರನ್ನ ನೋಡಿದ ಮರುಕ್ಷಣ ಹೇಳೋದು ಇಷ್ಟೇ, ನೀವು IVFಗೆ ಹೋಗಿ ಅಂತ. ಯಾಕೆ ಅಂದರೆ ಇವತ್ತು ಗಂಡಾಗಲಿ ಹೆಣ್ಣಾಗಲಿ ನಿಶಕ್ತರು,
ಅನರ್ಹರು ಅಂತ ಬಂದ್ಬಿಟ್ಟಿದೆ. ಸಂತಾನಕ್ಕೆ ಅನರ್ಹರಾಗಿಬಿಡ್ತಾ ಇದ್ದಾರೆ. ನನ್ನಲ್ಲಿ ಸಾಕಷ್ಟು ಜನ ನಾನು ಕಳೆದ 15 ವರ್ಷಗಳಿಂದ ಈ ಮಾಧ್ಯಮದ ಲೋಕದಲ್ಲಿದ್ದೇನೆ. ಬೆಳಿಗ್ಗೆ ಎದ್ದು ಆಯುರ್ವೇದಿಕ್ ಸಂಬಂಧಪಟ್ಟ ಹಾಗೆ, ಧರ್ಮ ಪ್ರಚಾರಕ್ಕೆ ಸಂಬಂಧಪಟ್ಟಂಗೆ ತಮ್ಮೆಲ್ಲರಿಗೂ ಗೊತ್ತಿರೋ ವಿಚಾರ ನಾನು ಎಲ್ಲಿದ್ದೀನಿ, ಏನು ನಡೆಸ್ತಾ ಇದ್ದೇನೆ ಅಂತ. ಹಾಗೆ ಬರುವಂಥ ಕರೆಗಳು ಸಹಿತ ಹೆಣ್ಣು ಮಕ್ಕಳ ಸಮಸ್ಯೆಗಳ ಹೊತ್ತೇ ಸಾಕಷ್ಟು ಜನ ಮಾಡ್ತಾರೆ. ಅವರೊಂದಿಗೆ ಮಾತಾಡ್ತಾ ಇರ್ತೀನಿ. ಆದರೆ ಅವರೆಲ್ಲರಿಗೂ ಸಹಿತ ಬಹಳ ಅರ್ಥಗರ್ಭಿತವಾದಂಥದ್ದು, ಗರ್ಭಶುದ್ಧಿ ಮಾಡಿ ಗರ್ಭದಲ್ಲಿ ದೋಷ ಬರೆದಿರ ಆರೋಗ್ಯ ವೃದ್ಧಿಗಾಗಿ ಈ ಒಂದು ಅತ್ಯಮೂಲ್ಯವಾಗಿರ್ತಕ್ಕಂತಹ ಔಷಧಿ ಹೊರತಂದಿರತಕ್ಕಂತಹದ್ದು ನಮ್ಮ ANJ ಹೆಲ್ತ್ ಕೇರ್ನವರು ಭಾಳ ಅತ್ಯುತ್ತಮವಾದಂಥ ಔಷಧಿಯನ್ನು ತಂದಿದ್ದಾರೆ. ಇದು ಹೆಣ್ಣು ಮಕ್ಕಳ ಸಮಸ್ಯೆಗೆ ಒಂದು ಸೂಕ್ತ ಪರಿಹಾರ. ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದಲ್ಲಿ ಒಳ್ಳೆ ಆರೋಗ್ಯಕರವಾದಂಥ ಪದಾರ್ಥ ಊಟಕ್ಕೆ ಬೇಕು ಅಂತಿತ್ತು. ಆವಾಗ ವರ್ಷಕ್ಕೆ ಒಂದು ಬೆಳೆ ಇತ್ತು, ವರ್ಷಕ್ಕೊಂದು ಬೆಳೆ ಆರೋಗ್ಯಕರವಾಗಿತ್ತು. ಈಗ ವರ್ಷಕ್ಕೆ 3 ಬೆಳೆ ಆಗಿದೆ, ಅನಾರೋಗ್ಯಕ್ಕೆ ತುತ್ತಾಗ್ತಾ ಇದ್ದೀವಿ. ನಾವು ಹಿಂದೆ ನಮಗೆ ಪಿಜ್ಜಾ ಗೊತ್ತಿಲ್ಲ, ಬರ್ಗರ್ ಗೊತ್ತಿಲ್ಲ, ಮ್ಯಾಗಿ ಗೊತ್ತಿಲ್ಲ, ಅದೇನೋ ಇವತ್ತು ತಿಂತಾ ಇದ್ದಾರಲ್ಲ ಅವೆಲ್ಲ ಪದಾರ್ಥಗಳಷ್ಟು ಗೊತ್ತಿಲ್ಲ. ಆದರೆ ನಮಗೆ ಹಿಂದೆ ಗೊತ್ತಿದ್ದು ಆರೋಗ್ಯಕರವಾದಂಥ ಮಧ್ಯಾಹ್ನ ಒಂದು ಊಟ ಮಾಡಿಬಿಟ್ರೆ ಇನ್ನು ಮಾರನೇ ದಿವಸ ಮಧ್ಯಾಹ್ನಕ್ಕೆ, ಹಿಂದೆ ಎಲ್ಲ ಒಂದು ಊಟ. ಇವತ್ತು ವೈದ್ಯರ ಹತ್ರಕ್ಕೆ ಹೋದರೆ ಪ್ರತಿ 2 ಗಂಟೆಗೊಮ್ಮೆ ಊಟ ಮಾಡಿ ಅಂತ ಹೇಳ್ತಾರೆ. ಪ್ರತಿ 2 ಗಂಟೆಗೊಮ್ಮೆ ಊಟ ಮಾಡೋದು ಯಾರು? ಪಶು ಪಕ್ಷಿ ಪ್ರಾಣಿಗಳು ಎಷ್ಟು ಆಹಾರ ಊಟ ಮಾಡುತ್ತೆ, ಮನುಷ್ಯ ತನ್ನ ಬದುಕಿಗೆ ಎಷ್ಟು ಊಟ ಮಾಡಬೇಕಾಗಿದೆ, ಇದನ್ನು ನಾವು ಅರ್ಥ ಮಾಡ್ಕೋತಾ ಇಲ್ಲ. ಅದಕ್ಕಾಗಿ ಇವತ್ತು ಇಂತಹ ಅದ್ಭುತವಾದಂತಹ ಧಾನ್ಯಗಳನ್ನು ಒಂದು ಕಡೆ ಸೇರಿಸಿ, ಈ ಒಂದು ಸಿರಿಧಾನ್ಯಗಳನ್ನು ಧಾನ್ಯಗಳನ್ನು ಒಂದು ಕಡೆ ಸೇರಿಸಿ ಅಮೂಲ್ಯವಾದಂಥ ಆಹಾರವನ್ನು ರೆಡಿ ಮಾಡಿರ್ತಕ್ಕಂತಹದ್ದು ಇದು ಶ್ಲಾಘನೀಯ. ನಮ್ಮ ನರೇಶ್ ಅವರ ಈ ಚಿಂತನೆ ಮೆಚ್ಚುವಂತಹದ್ದು. ಇದರಲ್ಲಿ ಎಲ್ಲವೂ ಇದೆ. ಬೇಕಾಗಿರುವ ಆರೋಗ್ಯ ಪದಾರ್ಥ ತುಂಬ ಚೆನ್ನಾಗಿರೋದ್ರಿಂದ ಇದು ಪ್ರತಿಯೊಬ್ಬರ ಆರೋಗ್ಯವನ್ನು ವೃದ್ಧಿ ಮಾಡುತ್ತೆ. ಗ್ಯಾಸ್ಟ್ರೋ ಜೀವನ್ ಇದೊಂದು ಅಮೃತೋಪಾದಿಯಾಗಿರತಕ್ಕಂಥ ಒಂದು ಆಯುರ್ವೇದದ ಔಷಧಿ. ಈ ಒಂದು ಔಷಧಿಯ ಬಗ್ಗೆ ವಯಸ್ಸು ಆಗಿರತಕ್ಕಂಥವ್ರಾಗಿರ್ಬೋದು, ಇಲ್ಲ ವಯಸ್ಸಿನಲ್ಲಿರ್ತಕ್ಕಂಥವ್ರಾಗಿರ್ಬೋದು, ಯಾವುದೇ ರೀತಿ ಒಂದು ಏಜಿನ ತಾರತಮ್ಯವಿಲ್ದಿರ, ವಯಸ್ಸಿನ ತಾರತಮ್ಯವಿಲ್ದಿರ ಪ್ರತಿಯೊಬ್ಬರು ಕೂಡ ಸ್ವೀಕರಿಸ್ಬೋದು. ಗ್ಯಾಸ್ಟ್ರೋ ಜೀವನನ್ನು ತಗೊಳ್ಳೋದ್ರಿಂದ ಬರೀ ಹೊಟ್ಟೆ ನೋವು ಮಾತ್ರ ಕಡಿಮೆ ಆಗ್ತಕ್ಕಂಥದ್ದಲ್ಲ. ಈ ಒಂದು ಗ್ಯಾಸ್ಟ್ರಿಕ್ಕು ಹೊಟ್ಟೆ ನೋವಿಗೆ ಮಾತ್ರ ಸಂಬಂಧಪಟ್ಟಿರತಕ್ಕಂಥದ್ದಲ್ಲ. ಗ್ಯಾಸ್ಟ್ರಿಕ್ ಒಂದು ಸತಿ ಜಾಸ್ತಿ ಆಗೋದ್ರೆ ನಮ್ಮ ದೇಹದ ಎಡಭಾಗದಲ್ಲಿರ್ತಕ್ಕಂಥ ಒಂದಿಷ್ಟು ನಮ್ಮ ದೇಹದ ಪದಾರ್ಥಗಳೆಲ್ಲದರ ಮೇಲೂ ಕೂಡ ಪ್ರಭಾವ ಬೀರತಕ್ಕಂಥದ್ದಿರುತ್ತೆ. ನಮ್ಮ ಎಡಗಣ್ಣು ಸದಾಕಾಲ ಒಡ್ಕೊಳ್ತಾ ಇರುತ್ತೆ ಗ್ಯಾಸ್ಟ್ರಿಕ್ ಇರೋದ್ರಿಂದ. ಅತಿಯಾದ ಎಡಗೈ ಪೇನ್ ಬರ್ತಕ್ಕಂಥದ್ದಿರುತ್ತೆ, ಜಾಯಿಂಟ್ಸ್ ಪೇನ್ ಬರ್ತಕ್ಕಂಥದ್ದಿರುತ್ತೆ. ಆಮೇಲೆ ನಾವು ಏನು ತಿಂದ್ರೂ ಕೂಡ ಒಂದಿಷ್ಟು ಜನಕ್ಕೆ ಡೈಜೆಷನ್ ಆಗೋದಿಲ್ಲ. ಯಾರಿಗೆ ಹೊಟ್ಟೆ ಕೆಟ್ಟೋಗಿರುತ್ತೆ, ಗ್ಯಾಸ್ಟ್ರಿಕ್ ಸಮಸ್ಯೆ ಜಾಸ್ತಿ ಆಗಿರುತ್ತೆ, ಏನು ತಿಂದ್ರು ನೆಕ್ಸ್ಟ್ ಮಿನಿಟ್ ವಾಶ್ರೂಮ್ಗೆ ಹೋಗ್ಬೇಕನ್ಸುತ್ತೆ, ಹೋಗ್ಬೇಕು ಅನ್ಸುತ್ತೆ. ಒಂದಿಷ್ಟು ಜನ ಏನು ತಿಂದ್ರು ಕೂಡ ದಪ್ಪ ಆಗ್ತಾ ಇರೋದಿಲ್ಲ. ಇದೆಲ್ಲ ಸಮಸ್ಯೆಗಳಿಗೂ ಕೂಡ ನೀವು ಇಂಗ್ಲಿಷ್ ಮೆಡಿಸನ್ ಅನ್ನು ತಗೊಳ್ಳೋದಾದ್ರೆ ವಿಧವಾಗಿರ್ತಕ್ಕಂಥ ಟ್ಯಾಬ್ಲೆಟ್ಗಳು, ಹೊಟ್ಟೆ ನೋವಿಗೆ ಸಪ್ರೇಟ್ ಟ್ಯಾಬ್ಲೆಟು, ಗ್ಯಾಸ್ಟ್ರಿಕ್ಗೆ ಸಪ್ರೇಟ್ ಟ್ಯಾಬ್ಲೆಟು, ಆಮೇಲೆ ಕೈ ನೋವಿಗೆ ಸಪ್ರೇಟ್ ಟ್ಯಾಬ್ಲೆಟು, ತಲೆನೋವಿಗೆ ಸಪ್ರೇಟ್ ಟ್ಯಾಬ್ಲೆಟ್. ಆದರೆ ಗ್ಯಾಸ್ಟ್ರೋ ಜೀವನ್ನು ಆಲ್ ಇನ್ ಒನ್. ಇದರಲ್ಲಿ ನೀವು ಸಪ್ರೇಟ್ ತಗೊಳ್ಳೋ ಅವಶ್ಯಕತೆನೇ ಇಲ್ಲ. ಪ್ರತಿದಿನ ಬೆಳಗ್ಗೆ ಸಂಜೆ ಒಂದೊಂದು ಉದ್ಧರಣೆ ಗ್ಯಾಸ್ಟ್ರೋ ಜೀವನನ್ನು ತಗೊಂಡ್ಬಿಟ್ರೆ ನಿಜಕ್ಕೂ ಹೇಳ್ತೀನಿ, ಈಗಿನ ಕಾಲದ ಪದಾರ್ಥವನ್ನು ತಗೊಂಡ್ರೂ ಕೂಡ ನಿಮ್ಮ ದೇಹಕ್ಕೆ ರಕ್ಷಾ ಕವಚವಾಗಿರುತ್ತೆ ಗ್ಯಾಸ್ಟ್ರೋ ಜೀವನ್. ಮೊದಲನೇದಾಗಿ ನನ್ನ ತಂದೆ ಹಾಗೂ ನನ್ನ ತಮ್ಮ ಈ ಪ್ರಾಡಕ್ಟ್ಸ್ ಬಗ್ಗೆ ಹೇಳಿದ್ದಾರೆ. ಬಟ್ ಆದರೂ ನಮ್ಮ ಮಹರ್ಷಿ ಆಯುರ್ ಕೇರ್ ವತಿಯಿಂದ ಗ್ಯಾಸ್ಟ್ರೋ ಜೀವನ್ ಆಗಿರ್ಬೋದು, ಫೆಮೋಕಾರ್ಡಿಯಲ್ ಬರ್ತಿರ್ಬೋದು, ಇದನ್ನು ನೀವು ಸೇವಿಸಿ ಬಟ್ ನಿಮ್ಮ ಅನುಭವವನ್ನು ನಮ್ಮೊಂದಿಗೆ ಹಂಚ್ಕೊಳ್ಳಿ. ಫೆಮೋಕಾರ್ಡಿಯಲ್ ತುಂಬ ಯೂಸ್ಫುಲ್. ಆ್ಯಂಡ್ ಮೋರೋವರ್ ಈಗ ಹೆಣ್ಮಕ್ಳಿಗೆ ವೈಟ್ ಡಿಸ್ಚಾರ್ಜ್ ಆಗಿರ್ಬೋದು, ಹೆವಿ ಬ್ಲೀಡಿಂಗ್ ಆಗಿರ್ಬೋದು, ಎಲ್ಲಿ ನೋಡಿದ್ರೂ ಫರ್ಟಿಲಿಟಿ ಇಶ್ಯೂಸ್ ಇರುತ್ತೆ, ಸರ್ವೈಕಲ್ ಇನ್ಕಾಂಪಿಟೆನ್ಸ್ ಇರುತ್ತೆ, ಮಗು ಆಗೋವಂಥ ಶಕ್ತಿ ಇರುತ್ತೆ ಬಟ್ ಗರ್ಭಚೀಲಕ್ಕೆ ಮಗುನ ಹೊರೋವಂಥ ಶಕ್ತಿ ಇರಲ್ಲ. ಇಂಥ ಯಾವುದೇ ಪ್ರಾಬ್ಲಮ್ಸ್ ಇದ್ದರೂ ಫೆಮೋಕಾರ್ಡಿಯಲ್ ಇದೆ. ಗುರೂಜಿದು ಯಾವಾಗಲೂ ಒಂದೇ ಧ್ವನಿ ಇತ್ತು, ನಮ್ಮ ಹೆಣ್ಮಕ್ಳಿಗೆ ಒಂದು ಪ್ರಾಡಕ್ಟ್ ತರೋಣಪ್ಪ ಅಂತ. ಸೊ ಇದೆಲ್ಲರ ಚಿಂತನೆ ಇಟ್ಕೊಂಡು ಈಗ ಫೆಮೋಕಾರ್ಡಿಯಲ್ ಅನ್ನೋ ಒಂದು ಪ್ರಾಡಕ್ಟ್ನ ನಿಮ್ಮ ಮುಂದೆ ಇಟ್ಟಿದ್ದೀವಿ. ಹಾಗೂ ನಮ್ಮ ಈ 3 ಪ್ರಾಡಕ್ಟ್, ಗ್ಯಾಸ್ಟ್ರೋ ಜೀವನ್ ಹೊಟ್ಟೆಗೆ ಸಂಬಂಧಪಟ್ಟಿರ್ಬೋದು, ಫೆಮೋಕಾರ್ಡಿಯಲ್ ಬಂದು ಹೆಣ್ಮಕ್ಳಿಗೆ ಸಂಬಂಧಪಟ್ಟಿರ್ಬೋದು, ಹಾಗೂ ನ್ಯೂಟ್ರಿ ಮಿಕ್ಸ್ ಎಲ್ಲರಿಗೂ ಸಂಬಂಧಪಟ್ಟಂಥ 3 ಪ್ರಾಡಕ್ಟ್ಸ್ನು ಬಿಡ್ತಿದ್ದೀವಿ. ಇದನ್ನು ಹಾರೈಸಿ ಹಾಗೂ ನೀವು ಉಪಯೋಗಿಸಿ ನಿಮ್ಮ ಅನುಭವಗಳನ್ನು
ಫಸ್ಟ್ ಟೈಮ್ ಬಂದಿರೋದು, ತುಂಬ ನೆಮ್ಮದಿ ಸಿಗುತ್ತೆ ದೇವಸ್ಥಾನಕ್ಕೆ ಇಲ್ಲಿ ಬಂದರೆ. ನಾವು ಡೈಲಿ ಮಹರ್ಷಿವಾಣಿ ನೋಡ್ತೀವಿ, ತುಂಬ ಖುಷಿಯಾಗುತ್ತೆ. ಇದು ನಮ್ಮ 3ನೇ ಸತಿ ಬರ್ತಿರೋದು. ನಾನು ಲಾಸ್ಟ್ ಟೈಮ್ ಬಂದಾಗ ದೇವ್ರ ಹತ್ರ ಬೇಡ್ಕೊಂಡಿದ್ದೆ ನನ್ನ ವಿದ್ಯಾಭ್ಯಾಸ ಚೆನ್ನಾಗಾಗಲಿ ಅಂತ. ಅದು ಈಗ ನೆರವೇರಿದೆ. ಎಲ್ಲ ಹಿತವು ನುಡಿಗಳು ಅಕ್ಕ ತಂಗಿಯರಿಗೆ, ಅಣ್ಣ ತಮ್ಮಂದಿಗಳಿಗೆ ಸಂಸ್ಕಾರ, ಸಂಸ್ಕೃತಿ, ನಮ್ಮ ಸನಾತನ ಧರ್ಮದ ಬಗ್ಗೆ ತಿಳಿಸ್ತಾರೆ. ಗೋ ಸಂರಕ್ಷಣೆ ಬಗ್ಗೆ ತಿಳಿಸ್ತಾರೆ. ಯಾವತ್ತಿಗೂ ಗೋ ಸಂರಕ್ಷಣೆ ಮಾಡಿರಿ, ತಂದೆ ತಾಯಿಗೆ ಆಶೀರ್ವಾದ ತಾಳ್ರಿ, ವೃದ್ಧಾಶ್ರಮಗಳಿಗೆ ಸೇರಿಸ್ಬೇಡ್ರಿ ಅಂತ ಹೇಳ್ತಾರೆ. ಅವ್ರ ಮಾತುಗಳು, ಹಿತ ನುಡಿಗಳು ಕೇಳ್ತಲೇ ಇರ್ಬೇಕನ್ನಿಸ್ತತೆ. ಸುಮಾರು 10 ವರ್ಷದಿಂದ ಅವ್ರ ಪ್ರೋಗ್ರಾಮ್ ನೋಡ್ತಲೇ ಇದ್ದೀವಿ, ಇನ್ನೂ ನೋಡ್ತಲೇ ಇರ್ಬೇಕನ್ನಿಸ್ತತೆ. ಅವರ ಪ್ರೋಗ್ರಾಮ್ ಬೆಳಗ್ಗೆದ್ದು ನಾವು ನೋಡೇ ಮುಂದಕ್ಕೆ ನಮ್ಮ ಕೆಲಸ ಕಾರ್ಯಗಳು ನೋಡೋದು. ಅವ್ರು ಹೇಳಿರ್ತಕ್ಕಂಥ ರಾಶಿ ಫಲಗಳಲ್ಲಿ 100ಕ್ಕೆ 100% ಕೂಡ ಖಂಡಿತವಾಗಿ ನಿಜ ಆಗ್ತವೆ. ಯಾವುದನ್ನ ತೊಂದರೆ ಇದ್ದರೆ ನೀವು ಹುಷಾರಾಗಿರಿ ಅಂತ ಹೇಳ್ತಾರೆ, ನಾವು ಹುಷಾರಾಗಿದ್ದು ಬಿಟ್ಟರೆ ಅಷ್ಟೇ ಸೂಕ್ಷ್ಮವಾಗಿ ಗೊತ್ತಾಗ್ಬಿಡ್ತವೆ ನಮಗೆ. ನಿಮ್ಮಲ್ಲಿರುವಂಥ ಸಮಸ್ಯೆ, ತಮ್ಮ ಕಷ್ಟಗಳು, ತಮ್ಮದು ಯಾವುದೇ ಸಮಸ್ಯೆ ಇದ್ದರೂ 1 ನಿಮಿಷ ಕಣ್ಣು ಮುಚ್ಚಿ, ನಿಮ್ಮ ಭೂಮಿ ಸಮಸ್ಯೆ ಇದ್ದರೆ, ಕುಟುಂಬದಲ್ಲಿ ಸಮಸ್ಯೆ ಇದ್ದರೆ,
ವಾಸ್ತುಗೃಹದಲ್ಲಿ ನೆಮ್ಮದಿ ಇಲ್ಲದಿದ್ದರೆ, ದಂಪತಿಗಳ ಮಧ್ಯೆ ವಿರಸವಿದ್ದರೆ, ಮಕ್ಕಳು ಸರಿಯಾಗಿ ಜ್ಞಾನವಂತರಾಗದಿದ್ದರೆ, ಕುಟುಂಬದಲ್ಲಿ ಅನಾರೋಗ್ಯ ತುಂಬಿ ತುಳುಕ್ತಿದ್ರೆ, ಯಾವ ಕುಟುಂಬದಲ್ಲಿ ತಾಯಿ ಮಹಾಲಕ್ಷ್ಮಿ ಅನುಗ್ರಹ ಇಲ್ದಿರ ಒದ್ದಾಡ್ತಾ ಇದ್ದರೆ ಅಂತಹ ಕುಟುಂಬಗಳಲ್ಲಿ ಅಂತಹವರಿಗೆ ಆದಷ್ಟು ಬೇಗ ಲಕ್ಷ್ಮಿಯ ಕೃಪಾಕಟಾಕ್ಷದಿಂದ ಅಮ್ಮ ಈ ಸಾನ್ನಿಧ್ಯಕ್ಕೆ, ಈ ಸಾಲಿಗ್ರಾಮ ಕ್ಷೇತ್ರಕ್ಕೆ ಬಂದಿದ್ದೀವಿ. ಅಭೂತಪೂರ್ವವಾದಂಥ ಒಂದು ಸಾಲಿಗ್ರಾಮ ಕ್ಷೇತ್ರದಲ್ಲಿ ನಮ್ಮ ಸಮಸ್ಯೆಗಳು ಜನ್ಮದಾರ್ಭ್ಯ ಇರತಕ್ಕಂತಹ ಎಂತಹ ಕರ್ಮಫಲ ಇದ್ದರೂ ಎಲ್ಲವೂ ದೂರ ಆಗೋ ಥರ ನೀನು ಹರಿಸಿ ಆಶೀರ್ವದಿಸಮ್ಮ ಅಂಥೇಳಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ, ನೀವು ನಿಂತಹ ನೆಲ ಈ ಭೂಮಿಯಿಂದಲೇ ನನ್ನ ಜಾತಕದಲ್ಲಿರ್ತಕ್ಕಂತಹ ದೋಷ ಬೇಗ ದೂರ ಆಗಲಿ ಅಂಥೇಳಿ ದೇವರನ್ನ ಪ್ರಾರ್ಥನೆ ಮಾಡ್ತಾ ಲಕ್ಷ್ಮೀ ಭೂವರಹ ಸ್ವಾಮಿಯನ್ನು ಪ್ರಾರ್ಥನೆ ಮಾಡೋಣ. ಅಂಬಾ ಲಕ್ಷ್ಮೀನಾರಾಯಣ ಯನಮಃ, ಲಕ್ಷ್ಮೀ ಭೂವರಾಹ ಯನಮಃ. ಈ ದೇವಸ್ಥಾನಕ್ಕೆ ನಾನು ಒಂದು 2 ತಿಂಗಳ ಹಿಂದೆ ಬಂದಿದ್ದೆ. ಈ ದೇವಸ್ಥಾನಕ್ಕೆ ಬಂದು ಹೋದ ನಂತರ ಒಂದು ವಾರ 15ನೇ ದಿನದಲ್ಲಿ ನಾನು ಒಂದು ಅಪಾರ್ಟ್ಮೆಂಟ್ನ ತೊಗೊಂಡೆ. ಸೊ ಅದರ ಅರ್ಥವಾಗಿ ನಾನು ಇಲ್ಲಿ ಬೇಡ್ಕೊಂಡಿದ್ದೆ, ನಾನು ಇಲ್ಲಿ ಅನ್ನಪ್ರಸಾದಕ್ಕೆ ಸಹಾಯ ಮಾಡ್ತೀನಿ ಅಂತ. ಸೊ ಅದನ್ನು ಬಂದು ಇವತ್ತು ಮುಟ್ಟಿಸ್ತಾ ಇದ್ದೀವಿ. ಜಿ ಕನ್ನಡದಲ್ಲಿ ಅವರು ಪ್ರೋಗ್ರಾಮ್ ನೋಡಿದ್ವಿ, ಒಳ್ಳೆಯ ಥರ ಇತ್ತು. ಅದಕ್ಕೆ ಇಲ್ಲಿ ಬಂದು ಒಂದು ಸರಿ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಇಲ್ಲಿ ನೋಡಿದರೆ ಎಲ್ಲ ಥರದ ಅನುಕೂಲ ಇದೆ. ನಾನು ಫಸ್ಟ್ ಟೈಮ್ ಬಂದಾಗ ಮುತ್ತಿಗೆ ಪ್ರಸಾದ ಎಲ್ಲ ಎತ್ಕೊಂಡೋಗಿದ್ದೆ. ನನಗೆ ತುಂಬ ಎಲ್ಲದರಲ್ಲೂ ಅನುಕೂಲ ಆಗ್ತಾ ಇದೆ, ಖುಷಿ ಆಗ್ತಾ ಇದೆ. ಇಲ್ಲಿ ಎಲ್ಲ ಎನರ್ಜಿ ತುಂಬ ಇದೆ. ನಾನು ಇಲ್ಲಿ ಕೂತ್ಕೊಂಡು ಮೆಡಿಟೇಷನ್ ಮಾಡಿದೆ, 2-3 ಮಿನಿಟ್ಸ್ ಇಲ್ಲಿ ಮೆಡಿಟೇಷನ್ ಮಾಡಿದೆ. ನನಗೆ ತುಂಬ ಎನರ್ಜಿ ಸಿಕ್ತು. ದೇವರ ದರ್ಶನ ತುಂಬ ಚೆನ್ನಾಗಾಯಿತು, ತುಂಬ ಖುಷಿಯಾಗಿದೆ. ನಮ್ಮಮ್ಮ ಸಕಲೇಶ್ಪುರದಿಂದ ಬಂದಿದ್ದರು, ಅವರನ್ನು ಕರ್ಕೊಂಡು ಬಂದಿದ್ದೀನಿ. ಹೀಗೆ ನನಗೆ ಬರ್ತಾ ಇರ್ತೀನಿ ಯಾವಾಗಲೂ. ತುಂಬ ಚೆನ್ನಾಗಿತ್ತು. ಇಲ್ಲಿ ಬಂದು ಊಟದ ವ್ಯವಸ್ಥೆ ಆಗಲಿ, ಎಲ್ಲ ವ್ಯವಸ್ಥೆ ಕೂಡ ತುಂಬ ಚೆನ್ನಾಗಿದೆ.
ಈ ಭಾರತೀಯ ತೋಟಗಾರಿಕೆ ಸಂಶೋಧನಾ ಸಂಸ್ಥೆ ಈ ವರ್ಷ 2024ರಲ್ಲಿ ಟ್ರಿಪಲ್ ಡೈವರ್ಸಿಟಿ ಫೇರ್ ಶೋ ಅಂತ ಮಾಡಿದೆವು. ಇದರ ಮೇಲಿನ ಉದ್ದೇಶ ನಮ್ಮಲ್ಲಿ ಇರುವಂಥ ಬೇರೆ ಬೇರೆ ತಳಿಗಳಾದಂಥ ಮಾವು, ಹಲಸು, ಬಾಳೆಹಣ್ಣು ಜನರಿಗೆ ಪರಿಚಯ ಆಗಲಿ ಹಾಗೂ ಅದರ ಅರಿವು ಮೂಡಲಿ ಅಂತೇಳಿ ಒಂದು ಉದ್ದೇಶ. ಎರಡನೇದು, ಈ 3 ಹಣ್ಣುಗಳು ನಮ್ಮ ದೇಶದ ಹಣ್ಣುಗಳು, ಸತ್ತು ಅಂತ ಹೇಳ್ಬೋದು. ಈಗ ಪ್ರಪಂಚದಲ್ಲಿ ಆ ದೇಶಗಳು ಅವ್ರದ್ದೇ ಆದಂಥ ಹಣ್ಣುಗಳದು. ಈ 3 ಹಣ್ಣುಗಳು ನಮ್ಮ ದೇಶದಲ್ಲಿ ಶಕ್ತಿ ಇದೆ. ಬೇರೆ ಬೇರೆ ತಳಿಗಳಿದ್ದಾವೆ. ಆ ತಳಿಗಳನ್ನು, ಆ ಶಕ್ತಿಗಳನ್ನು ಬೇರೆ ಯಾರಿಗೂ ಕೊಡಬಾರ್ದು, ನಮ್ಮ ಹತ್ರ ಇರಬೇಕು, ನಮ್ಮ ರೈತರಿಗೂ ಉಪಯೋಗ ಆಗಬೇಕು. ಆ ಒಂದು ನಿಟ್ಟಿನಲ್ಲಿ ಈ ಒಂದು ಪ್ರದರ್ಶನ ಮಾಡೋದ್ರಿಂದ ರೈತರಿಗೂ ಮತ್ತು ಜನಸಾಮಾನ್ಯರಿಗೂ ಅದರ ಅರಿವು ಮೂಡ್ತಾ ಇದೆ. ಈ ಕಾರ್ಯಕ್ರಮಕ್ಕೆ ಗುರೂಜಿ ಬಂದು ತಮ್ಮ ಒಂದು ಆಶೀರ್ವಾದ ನಮ್ಮೆಲ್ಲರಿಗೂ ಕೊಟ್ಟಿದ್ದು ನಮಗೂ ತುಂಬ ಸಂತೋಷ. ಗುರೂಜಿ ನಮಸ್ಕಾರ ಎಲ್ಲರಿಗೂ. ರೈತರಿಗಾಗಿ ರೈತರ ಬೆಳೆ ಕೇಂದ್ರ ಸರ್ಕಾರದಿಂದ ಇಂತಹ ಅದ್ಭುತವಾದಂಥ ಒಂದು ಸಂಶೋಧನಾ ಕೇಂದ್ರ ಇರತಕ್ಕಂಥದ್ದು ರಾಜ್ಯದಲ್ಲಿ ಇದೊಂದು ಭಾಳ ಹೆಮ್ಮೆಯಂಥ ವಿಚಾರ. ರೈತರು ಶ್ರಮಪಟ್ಟು ಬೆಳೆದಿರ್ತಕ್ಕಂಥದ್ದಕ್ಕೆ ಆ ಬೆಳೆದಂಥ ಬೆಳೆಗೆ ಗುಣಮಟ್ಟವನ್ನು ಅಳತೆ ಮಾಡಿ ಇನ್ನಷ್ಟು ಗುಣವನ್ನು ಹೆಚ್ಚಿಸ್ಕೊಳ್ಳೋಕ್ಕಾಗಲಿ ಅಥವಾ ಅಲ್ಲಿ ಅವರಲ್ಲಿರ್ತಕ್ಕಂಥ ಗುಣಮಟ್ಟವನ್ನು ಅರಿತು ಅದರಲ್ಲಿರ್ತಕ್ಕಂಥ ಜೀವಸತ್ವ ಶಕ್ತಿಗಳನ್ನು ಅರಿತು ಇದು ಗ್ರಾಹಕರ ಕೈ ಸೇರಬೇಕಾದ್ರೆ ಹೀಗಿರಬೇಕು ಎಂಬತಕ್ಕಂಥ ಆ ಒಂದು ಸೂಕ್ಷ್ಮವಾದಂಥ ವಿಚಾರಗಳನ್ನು ತಿಳಿ ಹೇಳೋದರಲ್ಲಿ ಈ ಸಂಸ್ಥೆ ಭಾಳ ಕೆಲಸ ಮಾಡ್ತಾ ಇದೆ. ಇದು ಬೆಂಗಳೂರಿಗೆ ಸಮೀಪ ಇರತಕ್ಕಂಥ ಹೆಸರುಘಟ್ಟದಲ್ಲಿರ್ತಕ್ಕಂಥ ಈ ಸಂಶೋಧನಾ ಕೇಂದ್ರ. ಇದು ನಮ್ಮ ಭಾರತ ಸರ್ಕಾರದ ಒಂದು ಅಂಗವಾದರೂ ಭಾರತ ಸರ್ಕಾರದಲ್ಲಿ ಇಂಥದ್ದಕ್ಕೆ ಹೆಚ್ಚು ಪ್ರೋತ್ಸಾಹ ಕೊಟ್ಟು ರೈತರ ಉದ್ಧಾರಕ್ಕೋಸ್ಕರ, ರೈತರ ಶ್ರೇಯಸ್ಸಿಗೋಸ್ಕರ, ಜೊತೆಗೆ ರೈತ ಬೆಳೆದಂಥ ಬೆಳೆ ನೇರವಾಗಿ ಗ್ರಾಹಕರಿಗೆ ಸೇರಬೇಕು, ಜೊತೆಗೆ ಪ್ರತಿಯೊಬ್ಬರಿಗೂ ಸಹಿತ ಆರೋಗ್ಯಕರವಾದಂಥ ಒಳ್ಳೆ ಪದಾರ್ಥ ಸಿಗಬೇಕು, ಒಳ್ಳೆ ಜೀವಸತ್ವಗಳು ಶಕ್ತಿ ಇರತಕ್ಕಂಥದ್ದಾಗಬೇಕು. ಹಾಗೆ ಅವರು ಬೆಳೀತಕ್ಕಂಥ ಬೆಳೆಗೆ ಯಾವ ಕ್ರಮದಲ್ಲಿ ಬೆಳೆದರೆ ಅದರ ಫಲಾಫಲಗಳು ಸಾಕಷ್ಟು ಹೆಚ್ಚಾಗುತ್ತೆ ಎಂಬತಕ್ಕಂಥ ಒಂದಷ್ಟು ರಹಸ್ಯಗಳನ್ನು ಹೇಳುವಂಥ ಒಂದು ಕೇಂದ್ರ ಇದು. ಅದ್ಭುತವಾದಂಥ ಕೇಂದ್ರ. ಹಾಗಾಗಿ ತಿಳ್ಕೊಳ್ಳೋದು ಬಹಳಷ್ಟು ಇದೆ. ಹಾಗೆ ಇಲ್ಲಿನ ಜವಾಬ್ದಾರಿ ಹೊತ್ತಿರತಕ್ಕಂಥವರು ಡೈರೆಕ್ಟರ್ ಆಗಿದ್ದು ಜವಾಬ್ದಾರಿಯನ್ನು ಹೊತ್ತು ಇನ್ನಷ್ಟು ಜನಕ್ಕೆ ಮಾರ್ಗದರ್ಶಕರಾಗಿ ಸಾಕಷ್ಟು ಜನ ಇಲ್ಲಿ ಸೈಂಟಿಸ್ಟ್ಗಳು ಸಹಿತ ಇಲ್ಲಿ ಕೆಲಸ ಮಾಡ್ತಿದ್ದಾರೆ. ಈ ಒಂದು ಪ್ರಯೋಗಾಲಯದಲ್ಲಿ ಎಲ್ಲರೂ ಸಹಿತ ತಮ್ಮ ಕಾಯಕವನ್ನು ಅರ್ಥಗರ್ಭಿತವಾಗಿ ಜವಾಬ್ದಾರಿಯುತವಂಥ ಸ್ಥಾನದಲ್ಲಿ ನಿಂತು ನಡೆಸ್ತಾ ಇರೋದ್ರಿಂದ ಪ್ರತಿಯೊಬ್ಬ ರೈತ ಬಂದವರಿಗೂ ಇದು ಬೆನ್ನೆಲುಬಾಗಿ ನಿಂತಿದೆ. ಪ್ರತಿಯೊಬ್ಬ ರೈತ ಬಂದವರು ಬರಬೇಕು, ಇಲ್ಲಿ ನೋಡಬೇಕು, ಇಲ್ಲಿನ ವ್ಯವಸ್ಥೆ ತಿಳ್ಕೊಳ್ಬೇಕು, ಅವರು ಇನ್ನಷ್ಟು ಅದ್ಭುತವಾದಂಥ ಬೆಳೆಗಳನ್ನು ಬೆಳೆಯೋದಕ್ಕೆ ಮುಂದಾಗಬೇಕು. ಆಗಲೇ ಆರೋಗ್ಯಕರವಾದಂಥ ಪ್ರಪಂಚ, ಆರೋಗ್ಯಕರವಾದಂಥ ಜೀವನ, ಆರೋಗ್ಯಕರವಾದಂಥ ಸುಂದರವಾದ ಬದುಕು ಗ್ರಾಹಕರು ಕಟ್ಕೊಳ್ಳಿಕ್ಕಾಗತ್ತೆ.